ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಇವತ್ತೇ ನಡೆದಿರ್ತಕ್ಕಂಥ 25/2/2024 ನಡೆದಿರ್ತಕ್ಕಂಥ ನಾನ್ HK ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನ ಇವತ್ತಿನ ಈ ತರಗತಿಯಲ್ಲಿ ನಾನು ಬಿಡಿಸ್ತಾ ಹೋಗ್ತೀನಿ. ತುಂಬಾ ಪ್ರಮುಖವಾಗಿರ್ತಕ್ಕಂಥ 14 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕೇಳಿದರೆ ಎಲ್ಲಾ ಕ್ವಶನ್ಗಳನ್ನ ನೀವು ನೋಡ್ತಾ ಹೋಗಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಈ ಸರಣಿಯನ್ನು ನೋಡಿ, 31, 29, 24, 22, 17 ಮುಂದೆ ಯಾವ ಸಂಖ್ಯೆ ಬರಬೇಕು? 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 15, 14, 13, 12. ತುಂಬಾ ಈಸಿ ಆಗಿರ್ತಕ್ಕಂಥ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. 31, 29, 24, 22, 17 ಯಾವ್ದು ಹೇಳ್ತಾ ಹೋದ್ರೆ ಗೊತ್ತಾಗ್ಬಿಡುತ್ತೆ. 31, 29 ಎಷ್ಟು ಮೈನಸ್ ಆಗ್ಯದ? -2 ಆಗ್ಯದ. ನೆಕ್ಸ್ಟ್ 24, 22 ಇಲ್ಲಿ ಎಷ್ಟು ಮೈನಸ್ ಆಗ್ಯದ? -2 ಆಗ್ಯದ. ಹಾಗಾದ್ರೆ ಅದೇ ರೀತಿಯಾಗಿ 17ರಲ್ಲಿ -2 ಮಾಡಿದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ 15 ಈಸ್ ರೈಟ್ ಆನ್ಸರ್. ಬಟ್ ಇವಕ್ಕೂ ನೋಡೋಣ, ಇದು ಕರೆಕ್ಟ್ ಎಷ್ಟು ಮಾಡಿರ್ತಕ್ಕಂಥದ್ದು. ಬಟ್ ಇಲ್ಲಿ ವ್ಯತ್ಯಾಸ ಏನೇನದ? ನೆಕ್ಸ್ಟ್ ಒಂದ್ ವೇಳೆ ಸಂಖ್ಯೆ ಇನ್ನೊಂದು ಕೇಳಿತ್ತಂತಂದ್ರೆ ಏನ್ ಮಾಡ್ಕೊಳ್ಬೇಕಾಯ್ತಂತಂದ್ರೆ, ಇವೆರಡರ ನಡುವಿನ ವ್ಯತ್ಯಾಸ ನೋಡಷ್ಟದಲ್ಲೇ 29, 24 ಅಂದ್ರೆ ಇಲ್ಲಿ -5 ಅದ. ಅದೇ ರೀತಿಯಾಗಿ ಇಲ್ಲಿ ಎಷ್ಟದ ನೋಡ್ರಿ, ಇಲ್ಲಿ ಕೂಡ 22, ಅದ್ರಲ್ಲಿ -5 ಅದ. ಇನ್ನೂ ಒಂದು ಸಂಖ್ಯೆ ಏನಾದ್ರೂ ಕೇಳಿದ್ರೆ 15ಕ್ಕೆ -5 ಮಾಡಿ 10 ಅಂತ ಹೇಳ್ಬೇಕಿತ್ತು. ಹೌದಾ? ನಮ್ಗೆ ಇದೊಂದೇ ಸಂಖ್ಯೆ ಕೇಳಿರಿದ್ದಾರೆ ಸಾಕು. ನಮಗೀಗ ದ ರೈಟ್ ಆನ್ಸರ್ ಇಸ್ 15. ಆಯ್ಕೆ 1 ಇಸ್ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 2. ಇಂದು ಸೋಮವಾರ, 61 ದಿನಗಳ ನಂತರ ಯಾವ ದಿನ ಬರುತ್ತೆ? ನೋಡ್ರಿ, ಇವತ್ತು ಸೋಮವಾರ, ಇವತ್ತಿಂದ 61 ದಿನಗಳ ನಂತರ ಯಾವ ವಾರ ಬರುತ್ತೆ ಅಂತ ಹೇಳಿದಾಗ ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಈ 61ಕ್ಕೆ 7ರಿಂದ ಡಿವೈಡ್ ಮಾಡಿಬಿಡಿ. 7 8 56, 7 9 63 ಆಗುತ್ತೆ. ಇಲ್ಲಿ 61 ಐತೆ, ಅದಕ್ಕೆ 7 8 56. ಶೇಷ ಎಷ್ಟು ಉಳಿತು? 5 ಉಳಿತಲ್ಲ. ಈ ಶೇಷವನ್ನ ಈ ಸೋಮವಾರಕ್ಕೆ ಮಾಡಬೇಕು, ಕೂಡಿಸ್ಬೇಕು, ಮೈನಸ್ ಮಾಡ್ಬೇಕಂತಂದಾಗ 61 ದಿನಗಳ ನಂತರ ಅಂತ ಹೇಳಿದ್ರೆ ಮುಂದಿನ ಕೇಳಿದ ಮೇಲೆ ಈ ಸೋಮವಾರಕ್ಕೆ 5 ದಿನವನ್ನ ಕೂಡಿಸ್ಕೊಳ್ಬೇಕಾಗತ್ತೆ. ಸೋಮವಾರ ಆದ್ಮೇಲೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಆಮೇಲೆ ಹಾಗಾದ್ರೆ 61 ದಿನಗಳ ನಂತರ ಯಾವ್ದು ಬರುತ್ತೆ? ಶನಿವಾರ ಈಸ್ ರೈಟ್ ಆನ್ಸರ್. ಇಷ್ಟೇ ಉತ್ತರ ಇದೆ, ಶನಿವಾರ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 3. ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಅವನು 40% ಹಣ್ಣುಗಳನ್ನ ಮಾರುತ್ತಾನೆ. ಅವನ ಹತ್ತಿರ ಇನ್ನು 420 ಸೇಬುಗಳು ಉಳಿದಿವೆ. ಹಾಗಾದ್ರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದವು? ಮೂಲತಃ ಮೊದಲು ಅವನ ಹತ್ರ ಎಷ್ಟು ಸೇಬುಗಳಿದ್ದವು? ಎಷ್ಟೋ ಸೇಬು ಇದಾವೆ, ಅದರಲ್ಲಿ 40% ಸೇಬನ್ನ ಮಾರಾಟ ಮಾಡಿಬಿಟ್ಟಿದ್ದಾನೆ. 40%, 100ಕ್ಕೆ 40 ಹಣ್ಣು ಮಾರಾಟ ಮಾಡಿಬಿಟ್ಟಿದ್ದಾನೆ. ಹಾಗಾದ್ರೆ ಉಳಿದಿರ್ತಕ್ಕಂಥವೆಷ್ಟು? 60% ಹಣ್ಣುಗಳು ತಾನೆ. 60% ಹಣ್ಣುಗಳು ಉಳಿದಿದ್ದಾವೆ. ಹಾಗಾದ್ರೆ ಉಳಿದಿರ್ತಕ್ಕಂಥ ಹಣ್ಣುಗಳು ಎಷ್ಟು? 420 ಅಂತೆ ಹಣ್ಣುಗಳು ಕೊಟ್ಟಿದ್ದಾರೆ ಅವರು. ಹೌದಾ? ಸುಮಾರು ಸಾರಿ ಲೆಕ್ಕಗಳನ್ನ ಬಿಡಿಸಿದ್ವಿ ನಾವು, ಇದೇ ತರದ ಸಮಸ್ಯೆಗಳನ್ನ ಬಿಡಿಸಿದೀವಿ. 60% ಹಣ್ಣುಗಳು ಉಳಿದ್ರೆ ಮೂಲತಃ ಅಂತಂದ್ರೆ ಅವನು ಮಾರಾಟ ಮಾಡೋದಕ್ಕಿಂತ ಮುಂಚೆ ಆ ಬುಟ್ಟಿಯಲ್ಲಿ ಎಷ್ಟು ಹಣ್ಣು ಇದ್ವು? ಇದೊಂದು 40%, ಉಳಿದಿರ್ತಕ್ಕಂಥ 60%, 100% ಹಣ್ಣುಗಳು ಉಳಿದಿದ್ದುವು, ಇದ್ದುವು ಮೂಲತಃ. ಕ್ವಶನ್ ಈಗ ಮೂಲತಃ ಇದನ್ನು ಕೇಳಿಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ಸಿಂಪಲ್. 60% ಅಂದ್ರೆ 420, 60% ಅಂದ್ರೆ 420. ಕ್ವಶನ್ 100% ಕೇಳ್ತಾನೆ. ಹಾಗಾದ್ರೆ 100% ಅಂದ್ರೆ ಎಷ್ಟು? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 6 1 6 7 42, 7 100 700 ಹಣ್ಣುಗಳು ಇದ್ದುವು. ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಮೂಲತಃ ಅಲ್ಲಿರ್ತಕ್ಕಂಥ ಹಣ್ಣುಗಳು 700, ಉಳಿದಿರ್ತಕ್ಕಂಥವು 420. ಹಾಗಾದ್ರೆ ಒಂದ್ ವೇಳೆ ಮಾರಾಟ ಆದ ಹಣ್ಣು ಕೇಳಿದ್ರೆ 700ರಲ್ಲಿ 420 ಹೋದ್ರೆ ಉಳಿದಿರ್ತಕ್ಕಂಥ 280 ಹಣ್ಣುಗಳು ಮಾರಾಟ ಆಗಿದ್ದಾವೆ. ಹೌದಾ? ಕ್ವಶನ್ ಇದನ್ನು ಕೇಳಿಲ್ಲ, ಬಟ್ ಇದನ್ನು ಕೇಳಿದ್ರೆ ಒಟ್ಟು ಹಣ್ಣುಗಳು 700 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 4. ಒಂದು ಧನಾತ್ಮಕ ಸಂಖ್ಯೆಯನ್ನ 17ರಿಂದ ಹೆಚ್ಚಿಸಿದಾಗ, ಒಂದು ಧನ ಸಂಖ್ಯೆಯನ್ನ 17ರಿಂದ ಹೆಚ್ಚಿಸಿದಾಗ ಸಂಖ್ಯೆಯ ಪರಸ್ಪರ 60 ಪಟ್ಟು ಸಮನಾಗುತ್ತದೆ. 60 ಪಟ್ಟು ಸಮನಾಗುತ್ತದೆ. ಧನಾತ್ಮಕ ಸಂಖ್ಯೆಯನ್ನ ಗುರುತಿಸಿ. ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿರ್ತಕ್ಕಂಥ ಕ್ವಶನ್. ಒಂದು ಸಂಖ್ಯೆ ಯಾವುದೇ ಇದೆ, ಆ ಸಂಖ್ಯೆಗೆ 17ರನ್ನ ಸೇರಿಸಿದಾಗ ನೋಡ್ರಿ, +17, 17ರಿಂದ ಹೆಚ್ಚಿಸಿದಾಗ ಅಂದ್ರೆ 17ನ್ನ ಕೂಡಿಸಿದಾಗ ಎಷ್ಟಾಗುತ್ತಂತೆ? ಇಲ್ಲಿ ನೋಡಿ, ಆ ಸಂಖ್ಯೆಯ 60 ಪಟ್ಟು ಸಮನಾಗುತ್ತೆ. 60 ಪಟ್ಟು ಸಮನಾಗುತ್ತಂದಾಗ ನಾವು 60x ಅಂತ ಅನ್ಕೊಂಡ್ಬಿಡ್ತಿದ್ವಿ.
ಆ ಸಂಖ್ಯೆ 60 ಪಟ್ಟಕ್ಕೆ ಆ ಸಂಖ್ಯೆಗೆ 17 ಸೇರಿದ್ರೆ ಸಮ ಆಗುತ್ತೆ ಅಂತ ಈ ರೀತಿ ಹಚ್ಕೊಳ್ತಿದ್ವಿ. ಬಟ್ ಇಲ್ಲಿ ಏನಂತ ಹೇಳಿದರೆ ಆ ಸಂಖ್ಯೆಯ ಪರಸ್ಪರ, ಇಂಗ್ಲಿಷ್ ಅಲ್ಲಿ ಕೂಡ ಒಂದು ವರ್ಡ್ ಕೊಟ್ಟಿದ್ದಾರೆ ರೆಸಿಪ್ರೊಕಾಲ್ ಅಂತೇಳಿ. ಎಸ್, ಪರಸ್ಪರ ಅಂತ ಹೇಳಿದಾಗ ಏನ್ ಮಾಡ್ಬೇಕಂತೆ, 8 ಅಂದ್ರೆ ಇದನ್ನ ಭಾಗಾಕಾರ ಮಾಡ್ಬೇಕು, ಗುಣಾಕಾರ ಮಾಡಬಾರ್ದು. ಎಕ್ಸ್ ಇಂದ ಇದನ್ನ ಭಾಗಾಕಾರ ಮಾಡೋದಕ್ಕೆ ಸಮ ಆಗುತ್ತಂತೆ. ಆ ಸಂಖ್ಯೆಯಿಂದ 60ಕ್ಕೆ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೋ ಆ ಸಂಖ್ಯೆಗೆ 17 ಸೇರಿಸಿದ್ರೆ ಅಷ್ಟೇ ಬರುತ್ತಂತೆ. ನಾವು ಸ್ವಲ್ಪ ಕ್ವಶನ್ ಅನ್ನ ಓದಿದ್ರೆ ಬೇರೆ ರೀತಿಯಾಗಿ ಅರ್ಥ ಬರುತ್ತೆ. ಏನಂತದ, ಒಂದು ಸಂಖ್ಯೆಗೆ, ಒಂದು ಧನಾತ್ಮಕ ಸಂಖ್ಯೆಗೆ 17 ಸೇರಿಸಿದಾಗ ಆ ಸಂಖ್ಯೆಯ 60 ಪಟ್ಟಕ್ಕೆ ಸಮನಾಗುತ್ತೆ, 60 ಪಟ್ಟಕ್ಕೆ ಸಮ ಆಗುತ್ತೆ ಅಂತ ಐತಿ. ಬಟ್ ಅದರ ಪರಸ್ಪರ ಅಂದಾಗ ಅದನ್ನ ನಾವು ಡಿವೈಡೆಡ್ ಬೈ ಮಾಡ್ಕೊಳ್ಬೇಕಂತೆ. ಹೌದಾ, ಇದನ್ನ ಫಸ್ಟ್ ಟೈಮ್ ಈ ತರ ಲೆಕ್ಕ ಮಾಡ್ತಕ್ಕಂಥದ್ದು. ಎಸ್, ಈಗ ಏನಾಗುತ್ತೆ ನೋಡ್ರಿ, ಈ ಎಕ್ಸ್ ಇವೆರಡಕ್ಕೆ ಗುಣಾಕಾರ ಆಗುತ್ತೆ. ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಆಗುತ್ತೆ, ಪ್ಲಸ್ ಎಕ್ಸ್ ಇಂಟು 17x ಇಸ್ ಈಕ್ವಲ್ ಟು, ಇದನ್ನ ಒಳಗಡೆ ತಂದ್ಬಿಡೋಣ, -60 ಇಸ್ ಈಕ್ವಲ್ ಟು 0. ಈ 60 ಒಳಗಡೆ ತಂದ್ವಿ, ಇಸ್ಕ್ವಲ್ ಒಳಗಡೆ ತಂದ್ವಿ, ಇಲ್ಲಿ ಇಸ್ಕ್ವಲ್ ಮುಂದೆ ಏನಿಲ್ಲ, 0 ಹಚ್ಕೊಂಡ್ವಿ. ವರ್ಗ ಸಮೀಕರಣಗಳು ಇವು. a² + bx + c ಅಂತಂದು ಬರುತ್ತೆ ಆ ರೀತಿ. ಈಗಿಲ್ಲ ನೋಡ್ರಿ, ಈ x² ಮತ್ತು 60 ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ, 60x² ಆಗುತ್ತೆ. ಇದನ್ನ ನಾವು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ಮೇಲೆ ಬಂದಿರತಕ್ಕಂಥ ಎರಡು ಸಂಖ್ಯೆನ ಮೈನಸ್ ಮಾಡಿದ್ರೆ 17 ಬರಬೇಕು, ಗುಣಾಕಾರ ಮಾಡಿದ್ರೆ 20 ಬರಬೇಕು. ಮೈನಸ್ ಚಿಹ್ನೆ ಇದೆ ತಾನೆ, ಮೈನಸ್ ಮಾಡಿದ್ರೆ 17 ಬರಬೇಕು, ಗುಣಾಕಾರ ಮಾಡಿದ್ರೆ 60 ಬರಬೇಕು. ನೋಡ್ರಿ ಯಾವುದು, 23ರಲ್ಲಿ ಎಷ್ಟಾಗುತ್ತೆ, 60 ಆಗುತ್ತೆ. 20x 3x 20x 3x 23ರಲ್ಲಿ 60. ಈಗ 20ರಲ್ಲಿ 3 ಹೋದ್ರೆ ಎಷ್ಟಾಗುತ್ತೆ, 17. ಹೌದಾನೆ? ಹಾಗಾದ್ರೆ ಇಲ್ಲಿ ಚಿಹ್ನೆ ಏನು ಹಚ್ಕೊಳ್ಬೇಕು ನಾವು, ಇದಕ್ಕೆ ಮೈನಸ್, ಇದಕ್ಕೆ ಪ್ಲಸ್. ಇಲ್ಲಿ ಪ್ಲಸ್ ಬರುತ್ತೆ, ಅದಕ್ಕೋಸ್ಕರ ದೊಡ್ಡ ಚಿಹ್ನೆ ಹಚ್ಕೊಳ್ತೀವಿ. ಪ್ಲಸ್ ಇಂಟು ಮೈನಸ್, ಇಲ್ಲಿ ಮೈನಸ್. ಇದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ 10th ಅಲ್ಲಿ. ಈಗ 9th ಅಲ್ಲಿ ಇರ್ಬೋದು ಇದು, ಹೌದಾ? ಅವಾಗ ನಾವು ಓದುವಾಗ 10th ಅಲ್ಲಿ ಈ ರೀತಿ ಸಮಸ್ಯೆಗಳು ಬರ್ತಾ ಇದ್ವು. ಎಸ್, ಇಲ್ಲಿ ನೋಡಿ, ಈಗ ನಾವು ಇದ್ರ ಜಾಗದಲ್ಲಿ ಇದನ್ನ ಹಚ್ಕೊಳ್ಬೇಕು, ಪ್ಲಸ್ 20x - 3x. ಇಲ್ಲಿ ನೋಡಿ, x² ಗೆ x² ಪ್ಲಸ್ 20x ಆಯ್ತಾ, ಪ್ಲಸ್ -3x - 60 ಇಸ್ ಈಕ್ವಲ್ ಟು 0. ಹೌದಾ? ಈ 17x ಬದಲಾಗಿ ಇದನ್ನ ಹಚ್ಕೊಳ್ಳೋದು ಅಂದ್ರೆ 20x ದಲ್ಲಿ 3x ಹೋದ್ರೆ 17x ಅಂತ ಅರ್ಥ. ಕ್ಲಿಯರ್ ಇದು? ಎಸ್, ಈಗ ನೋಡ್ರಿ, ಇವೆರಡರಲ್ಲಿ ಕಾಮನ್ ಯಾವುದು, ಎಕ್ಸ್ ಕಾಮನ್ ಆಗುತ್ತೆ, ಎಕ್ಸ್ ಕಾಮನ್ ಉಳಿತು. ಹಾಗಾದ್ರೆ ಇಲ್ಲಿ ಎಕ್ಸ್ ಕಾಮನ್ ಅಂದ್ರೆ ಇಲ್ಲಿ ಎಕ್ಸ್ ಉಳಿತು, ಪ್ಲಸ್ ಇಲ್ಲಿ ಎಷ್ಟು ಉಳಿತು, 20 ಉಳಿತು. ಮುಗಿತಾ? ಎಸ್, ಇಲ್ಲಿ ಒಂದು ಕಾಮನ್ ಇದೆ ನೋಡ್ರಿ, ಇಲ್ಲಿ ಮೈನಸ್ ಅದ, ಇಲ್ಲಿ ಮೈನಸ್. ಇಲ್ಲಿ ಎಕ್ಸ್ ಅದ, ಇಲ್ಲಿ ಎಕ್ಸ್ ಅಲ್ಲ, ಇಲ್ಲಿ 3 ಅದ, ಇಲ್ಲಿ 3 ಮೇಲೆ 60 ಹೋಗುತ್ತೆ. ಹಾಗಾದ್ರೆ 3 ಕಾಮನ್ ಉಳಿತು. ಹೌದಾ? ಎಸ್, ಇಲ್ಲಿ ನೋಡ್ರಿ, ಹಾಗಾದ್ರೆ ಇಲ್ಲಿ 3x ಬಂದಾಗ ಇಲ್ಲಿ ಏನು ಉಳಿತು, ಎಕ್ಸ್ ಉಳಿತು. ಇಲ್ಲಿ ಮೈನಸ್ ಇದಲ್ಲ, ಮೈನಸ್ ಇಂಟು ಪ್ಲಸ್ ಇಲ್ಲಿ ಮೈನಸ್ ಆಗುತ್ತೆ. 320 60 ಆಯ್ತು. ಈ ಬಾಕ್ಸ್ ಒಳಗಡೆ ಏನು ಬಂದಿರುತ್ತೆ, ಇದು ಕೂಡ ಅದೇ ಬರ್ಬೇಕು, ಇಲ್ಲಿ ಬರುತ್ತೆ ಕೂಡ. ಹೌದಾ? ಈ ರೀತಿ ಮಾಡ್ಕೊಂಡಿರ್ತೀವಲ್ಲ, ಅದೇ ರೀತಿಯಾಗಿ ಬರುತ್ತೆ. ಈಗ ನೋಡ್ರಿ, x - 3 ಒಂದು ಬ್ರಾಕೆಟ್ ಅಲ್ಲಿ, ಇನ್ನೊಂದು ಬ್ರಾಕೆಟ್ ಅಲ್ಲಿ x + 20. ಹೌದಾ? x + 20 ಇವೆರಡರೇ ಒಂದು ಬರ್ಕೊಂಡ್ವಿ. ಈಗ ನೋಡ್ರಿ, ಈಗ ಹೊರಗಡೆ ತೆಗಿಬೇಕಲ್ಲ, x ಇಸ್ ಈಕ್ವಲ್ ಟು x - 3 ಇದ್ದಿದ್ದು ಏನಾಗುತ್ತೆ, ಇಸ್ ಈಕ್ವಲ್ 0 ಇರೋದು. ಹಾಗಾದ್ರೆ x ಇಸ್ ಈಕ್ವಲ್ ಟು ಈ ಪ್ಲಸ್ -3 ಕಡೆ ಬಂದ್ರೆ +3 ಆಗುತ್ತೆ. ಒಂದಾಯ್ತು. ಈ ಕಡೆ ಬಿಡಿಸೋಣ, x + 20 ಇಸ್ ಈಕ್ವಲ್ ಟು 0 ಇದ್ದಿದ್ದು x ಇಸ್ ಈಕ್ವಲ್ ಟು +20 ಇರೋದು, ಈ ಕಡೆ ಬಂದ್ರೆ -20 ಆಗುತ್ತೆ. ಈಗ x ಇಸ್ ಈಕ್ವಲ್ ಟು ಒಂದು 3 ಆಯ್ತು, ಒಂದು -3 ಆಯ್ತು. ಕ್ವಶನ್ ಬರ್ತೇನೆ ನಾನೀಗ. ಕ್ವಶನ್ ಅಲ್ಲಿ ಏನಂತ ಹೇಳಿದ್ರೆ, ಒಂದು ಧನಾತ್ಮಕ ಸಂಖ್ಯೆ ಅಂತ ಹೇಳ್ಬಿಟ್ಟಿದ್ದಾರೆ. ಧನಾತ್ಮಕ ಅಂತಂದ್ರೆ ಪ್ಲಸ್ ಇರಬೇಕು, ಇದಕ್ಕೇನಿಲ್ಲ ಪ್ಲಸ್, ಇದು ಮೈನಸ್ ಅದ, ಇದಲ್ಲ. ಹಂಗಂದ್ರೆ ಹಾಗಾದ್ರೆ x ಇಸ್ ಈಕ್ವಲ್ ಟು 3. ನೋಡಿ, x ಇಸ್ ಈಕ್ವಲ್ ಟು ಎಷ್ಟು, 3. ಎಸ್, ನಾವು ಮಾಡಿದ್ದು ಸರಿನೋ ತಪ್ಪು? ಹಾಗಾದ್ರೆ 3ಕ್ಕೆ 17 ಸೇರಿಸಿರತ್ತ, 3ಕ್ಕೆ 17 ಸೇರಿಸಿ ಎಷ್ಟಾಗುತ್ತೆ, 20 ಆಗುತ್ತೆ. ಕರೆಕ್ಟ್ ಆಯ್ತಾ? 3ಕ್ಕೆ 17 ಸೇರಿಸಿ 20. ಎಸ್, ಈಗ ಆ ಸಂಖ್ಯೆಯ ಪರಸ್ಪರ 60ಕ್ಕೆ ಸಮನಾಗಿತ್ತು. 60ರಷ್ಟಕ್ಕೆ ಅಂತ ಇದೆಯಲ್ಲ ಅಲ್ಲಿ, ಅಂದ್ರೆ 60ಕ್ಕೆ ಆ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ ಇಷ್ಟು ಬರಬೇಕು. ಹಾಗಾದ್ರೆ 60 ಡಿವೈಡೆಡ್ ಬೈ ಆ ಸಂಖ್ಯೆ ಎಷ್ಟು, 3. 3 1 3 2 6 0 20 ಅಂತ ಡಿವೈಡ್ ಮಾಡಿದ್ರೆ ಈ ರೀತಿಯಾಗಿ ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿರ್ತಕ್ಕಂಥ ಕ್ವಶನ್. ಕ್ಲಿಯರ್? ನೀವೆಲ್ಲರೂ 3 ಹಾಕಿದ್ದೀರಾ?
ಎಸ್ ಸರ್ ನಾವು ರೈಟ್ ಆನ್ಸರ್ ಹಾಕಿದೀವಿ 3 ಹಾಕಿದೀವಿ ಕರೆಕ್ಟ್ ಆನ್ಸರ್ ಹಾಕಿದೀವಿ ಅಂತಕ್ಕಂಥವ್ರು ಕಮೆಂಟ್ ಮಾಡಿ ಸರ್ ನಾ ರೈಟ್ ಮಾಡಿ 4ನೇ ಕ್ವಶನ್ ಅಂತೇಳಿ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ಮಾಡೋಣ. ಕ್ವಶನ್ ನಂಬರ್ 5. ಪಿ ಮತ್ತು ಕ್ಯೂ ರವರ ಸರಾಸರಿ ಮಾಸಿಕ ಆದಾಯ 5,050. ಕ್ಯೂ ಮತ್ತು ಆರ್ ರ ಸರಾಸರಿ ಆದಾಯ 6,250. ಪಿ ಮತ್ತು ಆರ್ ರ ಸರಾಸರಿ ಆದಾಯ ಮಾಸಿಕ ಆದಾಯ 5,200. ಹಾಗಾದ್ರೆ ಪಿ ಯ ಮಾಸಿಕ ಆದಾಯ ಎಷ್ಟು ಅಂತ ಕ್ವಶನ್ ಕೇಳಿದರೆ ತುಂಬಾ ಸರಿ ಕ್ವಶನ್ಗಳನ್ನು ಬಿಡಿಸಿ ಇದೇ ಕ್ವಶನ್ ಏನೇನು ದತ್ತಾಂಶ ಚೇಂಜ್ ಅಲ್ಲಿ ಎಲ್ಲಾ ಸಂಖ್ಯೆಗಳು ಸೇಮ್ ಇಟ್ಕೊಂಡು ಈ ಕ್ವಶನ್ ಅನ್ನ ಸುಮಾರು ಒಂದು 5-6 ಸರಿ ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ದೇನೆ. ನೀವೆಲ್ಲರೂ ಕೂಡ ಬೇರೆ ಬೇರೆ ವಿಧಾನಗಳ ಮುಖಾಂತರ ಕೂಡ ಬಿಡಿಸ್ತಾ ಇರ್ತೀರಾ. ಕರೆಕ್ಟ್ ಉತ್ತರ ಬಂದ್ರೆ ಸಾಕು, ನೀವು ಕೂಡ ಕರೆಕ್ಟ್ ಮಾಡಿರ್ತೀರ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ 5,050 ಇವ್ರಿಬ್ಬರದಲ್ಲ, ಇವಂದ್ 5,050 ಇವಂದ್ 5,000 ಸರಾಸರಿ ಅಂದಾಗ ಒಬ್ಬೊಬ್ಬರದ್ದು ಇಷ್ಟ ಅಂತ ಅರ್ಥ. 6,250 ಅಂದ್ರೆ ಒಬ್ಬೊಬ್ಬರದೇ 6,250. ಪಿ ಆರ್ದು 5,200 ಅಂತಂದ್ರೆ ಒಬ್ಬೊಬ್ಬರದು 5,200. ಕೆಲವೊಬ್ರು ಇದೆಲ್ಲದೂ ಕೂಡಿಸ್ಕೊಂಡು ಆಮೇಲೆ ಕ್ಯೂ ಮತ್ತು ಆರ್ ಅನ್ನ ಮೈನಸ್ ಮಾಡಿ, ಯಾಕಂದ್ರೆ ಪಿ ಇದ್ದು ಕ್ವಶನ್ ಕೇಳಿದ್ರೆ ಪಿ ಇದ್ದಷ್ಟು ಅಂದಾಗ ಕ್ಯೂ ಆರ್ ಅನ್ನ ಮೈನಸ್ ಮಾಡಿದ್ರೆ ಪಿ ಇದ್ದು ಸಿಕ್ಬಿಡುತ್ತೆ ನಮಗೆ. ಆ ರೀತಿ ಕೂಡ ಮಾಡ್ತಾರೆ, ಎಸ್ ಮಾಡಿ. ಬಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಬ್ಬರದ್ದು 5,050 ಅಂತಂದ್ರೆ ನಾನು ಇವ್ರಿಬ್ಬರದ್ದು ಕಂಡುಹಿಡ್ಬೇಕಾದ್ರೆ ಟೋಟಲ್ ಸ್ಯಾಲರಿ ಸಿಗುತ್ತೆ ನಮಗೆ ಇಬ್ಬರದ್ದು ಇಲ್ಲಿ. ಅದೇ ರೀತಿಯಾಗಿ ಒಬ್ಬರದ್ದು 6,250 ಅಂತಂದ್ರೆ ಇವ್ರಿಬ್ಬರದ್ದು ಎರಡು ಗುಣಾಕಾರ ಮಾಡಿದ್ರೆ ಇವರಿಬ್ಬರು ಒಟ್ಟು ಸ್ಯಾಲರಿ ಸಿಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಇವರಿಬ್ಬರು ಒಟ್ಟು ಸ್ಯಾಲರಿ ಸಿಗುತ್ತೆ. 5,050ಕ್ಕೆ 2ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 10,100. ನೆಕ್ಸ್ಟ್ 6,252 2ರಿಂದ ಗುಣಾಕಾರ ಮಾಡಿದ್ರೆ 2 12 500 ಅದೇ ರೀತಿಯಾಗಿ ಇಲ್ಲಿ ಎಷ್ಟು ಬರುತ್ತೆ? 10,400 ಬರುತ್ತೆ. ಇಲ್ಲ ನೋಡ್ರಿ, ಇಲ್ಲಿ ಎಷ್ಟಾಗುತ್ತೆ? 0 0 5 1 6 4 10 ಕೈಲ ಬಂತು 1 3 33,000 ಇದು ಒಟ್ಟು ಸ್ಯಾಲ್ರಿ ಅಲ್ಲ. ಇದು ಒಟ್ಟು ಸ್ಯಾಲ್ರಿ ಅಲ್ಲ. ಇಲ್ಲಿ ಪಿ 2 ಕಡೆ, ಕ್ಯೂ 2 ಕಡೆ, ಆರ್ 2 ಕಡೆ ಆ ಸ್ಯಾಲ್ರಿ ಇದು ಅಂದ್ರೆ ನೋಡ್ರಿ, ಪಿ ಪ್ಲಸ್ ಕ್ಯೂ ಪ್ಲಸ್ ಆರು ಡಬಲ್ ಇದ್ದಾಗ ಈ ಸ್ಯಾಲ್ರಿ ನಮಗೆ ಬೇಕಾದ್ರೆ ಪಿ ಕ್ಯೂ ಆರ್ ಸ್ಯಾಲ್ರಿ ಕಂಡುಹಿಡಬೇಕಷ್ಟೇ ನಾವು. ಹಾಗಾರ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಸ್ಯಾಲ್ರಿ ಇಸ್ ಈಕ್ವಲ್ ಟು 33,000. ಈ 2 ಗುಣಾಕಾರ ಇರುತ್ತೆ, ಈ ಕಡೆ ಬಂದು ಭಾಗಾಕಾರ ಆಗುತ್ತೆ. ಆಯ್ತಾ? ಹಾಗಾದ್ರೆ ಪಿ ಕ್ಯೂ ಪ್ಲಸ್ ಇಲ್ಲಿ ಪ್ಲಸ್ ಆರ್ ಇಸ್ ಈಕ್ವಲ್ ಎಷ್ಟಾಗುತ್ತೆ ನೋಡಿ? 2 1 2 1 ಉಳಿತೆ 13 ಆಗುತ್ತೆ. 2 6 12 1 ಉಳಿತೆ 10 ಆಗುತ್ತೆ. 2 5 10 ಮುಂದೆ 2 0. ಹಾಗಾದ್ರೆ 16,000 ಇವ್ರಿ ಮೂವರ್ದು ಒಟ್ಟು ಸ್ಯಾಲ್ರಿ ನೋಡ್ರಿ. 16,500 ಇವ್ರ ಮೂವರ ಒಟ್ಟು ಸ್ಯಾಲ್ರಿ. ಎಸ್, ನಾವು ಕಂಡುಹಿಡಿಬೇಕಾಗಿದ್ದು ಪಿ ಇದ್ದು. ಪಿ ಸ್ಯಾಲ್ರಿ ಕಂಡುಹಿಡಿಬೇಕಾದ್ರೆ ಇವನ್ ಸ್ಯಾಲ್ರಿ ಬೇಕಂದ್ರೆ ಇವ್ರಿಬ್ಬರ ಸ್ಯಾಲ್ರಿನ ಮೈನಸ್ ಮಾಡ್ಬೇಕು ನಾವೀಗ. ಇವ್ರಿಬ್ಬರ ಸ್ಯಾಲ್ರಿ ಎಷ್ಟಾಯ್ತು ನೋಡ್ರಿ? 12,500 ಅದ ನೋಡ್ರಿ. ಕ್ಯೂ ಪ್ಲಸ್ ಆರ್ದ ಸ್ಯಾಲ್ರಿ ಎಷ್ಟದ? 12,500 ಅದ. 16,500 12,500 ಇವ್ರಿಬ್ಬರದನ್ನ ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು 4,000 ನೋಡ್ರಿ. 0 0 0 6ರಲ್ಲಿ 2 ಹೋದ್ರೆ 4 1 0 4,000 ರೂಪಾಯಿ ಇದು ಯಾರ್ದು ಸ್ಯಾಲ್ರಿ ಇರುತ್ತೆ? ಪಿ ದ ಮಾಸಿಕ ವೇತನ ಇರುತ್ತೆ. ದ ರೈಟ್ ಆನ್ಸರ್ ಇಸ್ ಪಿ ದ ಮಾಸಿಕ ವೇತನ ಎಷ್ಟು? 4,000 ಆಯ್ಕೆಯಲ್ಲಿದ್ದೀನ? ಎಸ್, ಆಯ್ಕೆ ಸಿ ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 6. 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನ ಆಯ್ಕೆ ಹೇಗೆ ಮಾಡಬೇಕೆಂದರೆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನು ಎಷ್ಟು ರೀತಿಯಲ್ಲಿ ಮಾಡಬಹುದು ನೋಡಿ. 7 ಜನ ಪುರುಷರಿದ್ದಾರೆ, 6 ಜನ ಮಹಿಳೆಯರಿದ್ದಾರೆ, ಒಟ್ಟು 13 ಜನ ಇದ್ದಾರೆ. ಈ 13 ಜನರ ಇಟ್ಕೊಂಡು 5 ಜನರ ಒಂದು ಕಮಿಟಿಯನ್ನು ರಚನೆ ಮಾಡಬೇಕು. ಕಮಿಟಿ 5 ಜನ ಇರಬೇಕು. ಆ 5 ಜನರಲ್ಲಿ 3 ಜನ ಪುರುಷರು ಇರಲೇಬೇಕು. ಕನಿಷ್ಠ 3 ಜನ ಇರಬೇಕು. 3ಕ್ಕಿಂತ ಕಡಿಮೆ ಇರುವಂತಂಗಿಲ್ಲ. 4 ಜನ ಬೇಕಾದ್ರೆ ಇರ್ಬೋದು, ಅಥವಾ 5 ಜನನು ಕಮಿಟಿಯಲ್ಲಿ 5 ಜನನು ಗಂಡ್ಮಕ್ಳು ಇರ್ಬೋದು. ಹೆಣ್ಮಕ್ಳು ಇಷ್ಟೇ ಇರ್ಬೇಕಂತ ಏನ್ ಹೇಳಿಲ್ಲ, ಹೌದಾ? 3 ಕನಿಷ್ಠ ಇರ್ಬೇಕಂದ್ಮೇಲೆ 3 ಇರ್ಬೋದು, 4 ಜನ ಇರ್ಬೋದು. ಕಮಿಟಿ 5 ಜನಕ್ಕೆ 5 ಜನ ಕೂಡ ಪುರುಷರು ಇರ್ಬೋದು. ಬಟ್ 2 ಇರುವಂತಂಗಿಲ್ಲ. ನೋಡ್ರಿ ಎಷ್ಟು ಸಾಧ್ಯತೆಗಳಿದಾವೆ. ಕನಿಷ್ಠ 3 ಅಂತ ಹೇಳಿದ್ದಾರೆ ಪುರುಷರು. ಹಾಗಾದ್ರೆ 3 ಪುರುಷರು ಇದ್ರೆ ಅಂತ ಇಟ್ಕೊಳ್ರಿ, 3 ಮೇಲಿದ್ರೆ ಪುರುಷರು ಎಷ್ಟು ಇರಬೇಕು, ಸ್ತ್ರೀಯರು ಎಷ್ಟು ಇರಬೇಕು? ಒಟ್ಟು 5 ಆಗ್ಬೇಕಂತಂದ್ರೆ 2 ಸ್ತ್ರೀಯರು ಇರಬೇಕು. ನಾವು ಇಂಟು ಹಾಕೊಳ್ತೀವಿ, ಹೌದಾ? ಇದು ಕ್ರಮ ಯೋಜನೆ ಮತ್ತು ವಿಕಲ್ಪಕ್ಕೆ ಸಂಬಂಧಿಸಿರತಕ್ಕಂಥ ಕ್ವಶನ್, ಹೌದಾ? ಇಲ್ಲಿ ಮತ್ತು ಅಂತ ಬಂದಾಗ ನಾವು ಇಂಟು ಹಾಕೊಳ್ತೀವಿ. ಅಂದ್ರೆ 3 ಜನ ಪುರುಷರು 2 ಜನ ಹೆಣ್ಮಕ್ಕಳು. ಮುಗಿತಾ ಇದು? ಎಸ್.
ಮೂವರರು ಇರ್ಬೋದು, 4 ಜನರು ಇರ್ಬೋದು ಅಂತ ಹೇಳಿದ್ವಲ್ಲ ನಾವು. ಎಸ್, ಇನ್ನೂ ಒಂದು ವೇ, 4 ಪುರುಷರು ಇರ್ಬೋದು ಇಂಟು ಎಷ್ಟಿರ್ಬೋದು, 4 ಜನ ಪುರುಷರಾದ್ರೆ 5 ಜನಕ್ಕೆ ಒಬ್ಬ ಮಹಿಳೆ ಹಾಕೊಂಡು ಇನ್ನೂ ಒಂದು ಕಮಿಟಿಯನ್ನು ರಚನೆ ಮಾಡ್ಬೋದು. ಇದು ಒಂದು ಸಾಧ್ಯತೆ ಅದ. ಅಥವಾ ಅಥವಾ 5 ಜನ ಕೂಡ ಪುರುಷರು ಇರ್ಬೋದು, ಮೇಲ್. ಹೌದಾ, ಸ್ತ್ರೀಯರು, ಇದು ವುಮೆನ್ ನೋಡ್ರಿ, ವುಮೆನ್, ಸ್ತ್ರೀಯರು ಯಾರು ಇಲ್ಲ. ಕ್ಲಿಯರ್ ಆಯ್ತಿದು? ಇಷ್ಟು ಸಾಧ್ಯತೆಗಳಿದಾವೆ. 3 ಜನ ಇರ್ಬೋದು, 4 ಜನ ಇರ್ಬೋದು, ಅಥವಾ 5 ಜನ ಇರ್ಬೋದು. 3 ಜನ ಪುರುಷರಿದ್ರೆ 2 ಜನ ಹೆಣ್ಮಕ್ಳು ಇರ್ತಾರೆ, ಟೋಟಲ್ 5 ಜನ ಆಗಬೇಕು. 4 ಜನ ಪುರುಷರಿದ್ರೆ ಒಬ್ಬ ಮಹಿಳೆ ಇರ್ತಾರೆ, ಟೋಟಲ್ 5 ಜನ ಆಗಬೇಕು. 5 ಜನ ಪುರುಷರಿದ್ರೆ ಮಹಿಳೆಯರು ಯಾರು ಇರಲ್ಲ. ಕ್ಲಿಯರ್ ಆಯ್ತಾ ಇದು? ಎಸ್. ಎಷ್ಟೆಷ್ಟು ಸಾಧ್ಯತೆಗಳಾಗ್ತವೆ ನೋಡ್ರಿ. 3 ಇಂಟು 2 ವುಮೆನ್ ಅಂತಂದ್ರೆ 7ರಲ್ಲಿ 3 ಪುರುಷರನ್ನ, 6 ಜನದಲ್ಲಿ 2 ಮಹಿಳೆಯರನ್ನ. ಹೌದಾ? ಎಸ್, ಇದನ್ನ ಹೆಂಗ್ ಹಚ್ಕೊಳ್ಬೇಕು? 7 ಜನದಲ್ಲಿ 3 ಪುರುಷರು ನೋಡ್ರಿ, 7C3 ಇಂಟು ಈ 2 ಜನ ಅಂದ್ರೆ 6 ಜನದಲ್ಲಿ 2 ಜನ, 6C2 ನೋಡ್ರಿ. ಇದನ್ನ ಬಿಡಿಸ್ಕೊಳ್ತಕ್ಕಂಥದ್ದು. ಹೌದಾ? ಇದು ಒಂದು ಮಾಡೋಣ ಮೊದಲು ನಾವು. ಅದೇ ರೀತಿ ಇದನ್ನ ಸಂಕ್ಷಿಪ್ತ ಮಾಡಿದ್ರೆ 7C3 ಅಂತಂದ್ರೆ 7ಅನ್ನ 3ವರೆಗೆ ಅಂದ್ರೆ 3 ಸಂಖ್ಯೆ ಬರೋವರೆಗೆ ಗುಣಾಕಾರ ಮಾಡ್ಕೊಳ್ತೀವಿ ನಾವು. 7 ಇಂಟು 6 ಇಂಟು 5 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂತಂದ್ರೆ 3 ನೋಡ್ರಿ, 1 2 3 ಫ್ಯಾಕ್ಟೋರಿಯಲ್ ಕೆಳಗಡೆ 3 ಇಂಟು 2 ಇಂಟು 1 ಇದ್ರದ್ದಾಯ್ತು ಈಗ. ನೆಕ್ಸ್ಟ್ ಅದೇ ರೀತಿಯಾಗಿ ಇದನ್ನ ಈಗ 6C2 ಅಂತಂದ್ರೆ 2 ಬರುತ್ತೆ ಅನ್ಕಂದ್ರೆ 6 ಇಂಟು 5 ಎರಡೇ ಸಂಖ್ಯೆ ಮುಗೀತು, ಡಿವೈಡೆಡ್ ಬೈ 2 ಇಂಟು 1 2 ಫ್ಯಾಕ್ಟೋರಿಯಲ್. ಈಗ ನೋಡ್ರಿ, 3 2 6, ಈ 6 ಕ್ಯಾನ್ಸಲ್, ಈ 6 ಕ್ಯಾನ್ಸಲ್. 2 1 2 3 6. ಇಲ್ಲಿ ಮೇಲೆ ಉಳಿತು 7 ಇಂಟು 5 7 5 35 ಉಳಿತು, ಇಂಟು 5 3 15 ಉಳಿತು. ಇವೆರಡು ಗುಣಾಕಾರ ಮಾಡ್ರಿ. ಇವಾಗ ಎಷ್ಟಾಗುತ್ತೆ ನೋಡ್ರಿ, 15 5 75ಕ್ಕೆ 5 ಕೈಲ ಬಂತು 7, 15 3 45 1 7 52 527 ವಿಧಾನ. ಅಷ್ಟು ವಿಧದಲ್ಲಿ ನಾವು ಇಷ್ಟ ಅಂದ್ರೆ 3 ಪುರುಷರು 2 ಹೆಣ್ಮಕ್ಳು ಇಟ್ಕೊಂಡು 525 ವಿಧಗಳಲ್ಲಿ ನಾವು ಕಮಿಟಿಯನ್ನು ರಚನೆ ಮಾಡ್ಬೋದು. ಎಸ್, ಇದಕ್ಕೆ ಬರ್ತೀನಿ ಈಗ ನಾನು. ಹೌದಾ? ಇಲ್ಲಿ ನೋಡ್ರಿ, 4M ಅಂತಂದ್ರೆ 7ರಲ್ಲಿ 4 ಜನ ಅಂದ್ರೆ 7C4 ಇಂಟು 6 ಜನದಲ್ಲಿ ಒಬ್ರು 6C1. ಹೌದಾ? 7 4 ಬರುತ್ತಂದ್ರೆ 7 ಇಂಟು 6 ಇಂಟು 5 ಇಂಟು 4 4 1 2 3 4 ಡಿವೈಡೆಡ್ ಬೈ 4 ಇಂಟು 3 ಇಂಟು 2 ಇಂಟು 1 ಇಂಟು 6C1 ಅಂದ್ರೆ ಅದ್ರ ಉತ್ತರ 6 ಅಂತ ಅರ್ಥ. ಹೌದಾ? 6C1 ಅಂತಂದ್ರೆ 6 ಒಂದೇ ಬರುತ್ತೆ ಕೆಳಗಡೆ. 6C0 ಅಂತಂದ್ರೆ ಅದ್ರ ಉತ್ತರ 1 ಅಂತ ಅರ್ಥ, ಅದ್ರ ವ್ಯಾಲ್ಯೂ ಎಷ್ಟು 1 ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ಹೇಳ್ತೀನಿ ನಾನು. ಎಸ್, ಈಗ ನೋಡ್ರಿ, 3 2 6 3 2 6, ಈ 4 ಕ್ಯಾನ್ಸಲ್, ಈ 4 ಕ್ಯಾನ್ಸಲ್. ಉಳಿದಿರ್ತಕ್ಕಂಥದ್ದು 7 5 35 ಇಂಟು 6 ಇಸ್ ಈಕ್ವಲ್ ಟು ಎಷ್ಟು ಆಯ್ತು ನೋಡ್ರಿ, 6 5 30 ಕೈಲ ಬಂತು 3, 6 3 18 3 21 210 ವಿಧಾನಗಳಲ್ಲಿ 4 ಜನ ಪುರುಷರು 1 ಮಹಿಳೆ ಇಟ್ಕೊಂಡು ಇಷ್ಟ ಆಯ್ತು. ಹೌದಾ? ಎಸ್. ಈಗ 5 ಜನ ಗಂಡ್ಮಕ್ಳಾದ್ರೆ ಎಷ್ಟಾಗುತ್ತೆ ನೋಡ್ರಿ, 5 ಜನ ಗಂಡ್ಮಕ್ಳು ಅಂದ್ರೆ 7 ಜನದಲ್ಲಿ 5 ಜನ ಅಂದ್ರೆ 7C5 ಇಂಟು 6 ಜನದಲ್ಲಿ ಯಾರು ಇಲ್ಲ, 0 ನೋಡ್ರಿ. ಇಲ್ಲಿ 0 ಬಂತು, ಇದ್ರ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ ನಾನು, ಅದ್ರ ವ್ಯಾಲ್ಯೂ 1 ಅಂತ ಅರ್ಥ. 6C1 ಅಂತ ಬಂದ್ರೆ ಅದ್ರ ವ್ಯಾಲ್ಯೂ 6 ಅಂತ ಅರ್ಥ. ಇಲ್ಲಿ ಏನಿರುತ್ತೆ ಅದು ಬರುತ್ತೆ. ಬಟ್ ಇಲ್ಲಿ 0 ಇತ್ತಂದ್ರೆ ಅದ್ರ ವ್ಯಾಲ್ಯೂ ಯಾವ್ದಾರ ಇರಲಿ, 7C0 8C0 ಇತ್ತಂತಂದ್ರೆ ಕೆಳಗಡೆ 0 ಇತ್ತಂತ ಅದ್ರ ವ್ಯಾಲ್ಯೂ 1 ಇರುತ್ತೆ. ಕ್ಲಿಯರಾ? ಎಸ್. ಈಗ 7 5 ಬರೋವರೆಗೂ 7 ಇಂಟು 6 ಇಂಟು 5 ಇಂಟು 4 ಇಂಟು 3 1 2 3 4 5 ಕೆಳಗಡೆ 5 ಫ್ಯಾಕ್ಟೋರಿಯಲ್ 5 ಇಂಟು 4 ಇಂಟು 3 ಇಂಟು 2 ಇಂಟು 1 5 4 3 5 4 3 ನೋಡ್ರಿ, 5 4 3 ಕ್ಯಾನ್ಸಲ್, 5 4 3 ಕ್ಯಾನ್ಸಲ್. ಇಲ್ಲೊಂದಿದಲ್ಲ, ಇಂಟು 6C1 ಅಂತ ಎಷ್ಟು ಅಂತ ಹೇಳಿದ್ರೆ 1 ಅಂತ ಹೇಳಿದ್ದೆ. ಕ್ಲಿಯರಾ? ಎಸ್. ಈಗ 2 1 2 3 ಕ್ಲಿಯರ್ ಆಯ್ತಾ? ಹಾಗಾದ್ರೆ ಇಲ್ಲಿ ಏನೇನು ಉಳಿದಿಲ್ಲ ನೋಡ್ರಿ, ಇಲ್ಲಿ ಏನು ಉಳಿದಿಲ್ಲ, ಇವು 0 ಕ್ಯಾನ್ಸಲ್, 0 ಕ್ಯಾನ್ಸಲ್. 7 3 ಎಷ್ಟಾಗುತ್ತೆ 21. ನೋಡ್ರಿ, ಇಲ್ಲೇ ಕೇವಲ 5 ಜನ ಗಂಡ್ಮಕ್ಳಿದ್ರೆ 21 ವಿಧಗಳಲ್ಲಿ, 4 ಜನ ಗಂಡ್ಮಕ್ಳಿದ್ರೆ 210 ವಿಧಗಳಲ್ಲಿ, 3 ಜನ ಗಂಡ್ಮಕ್ಳಿದ್ರೆ 520 ವಿಧಗಳಲ್ಲಿ ನಾವೇನ್ ಮಾಡ್ಬೋದು, ಕಮಿಟಿಯನ್ನ ರಚನೆ ಮಾಡ್ಬೋದು. ಹಾಗಾದ್ರೆ ಟೋಟಲ್ ಇವೆಲ್ಲವೂ ಕೂಡಿಸಿಬಿಟ್ರೆ ಟೋಟಲ್ ವಿಧಗಳಾಗ್ತವೆ. ಎಷ್ಟಾಗುತ್ತೆ ನೋಡ್ರಿ, 1 0 1 ಇದು ಒಂದು 5 ಆದ್ರೆ 6,
2 1 3 3 2 5 ಇಲ್ಲಿ 100 ಇಲ್ಲ 2 ಇದು ಒಂದು 5 ಎಷ್ಟಾಗುತ್ತೆ ಇಲ್ಲಿ 7 ಆಗುತ್ತೆ. ಹಾಗಾದ್ರೆ 756 ವಿಧಗಳಲ್ಲಿ ನಾವು ಕಮಿಟಿಗಳನ್ನು ರಚನೆ ಮಾಡಬಹುದು. ಆಯ್ಕೆಯಲ್ಲಿ ಇದೆನಾ 756? ತುಂಬಾ ದೊಡ್ಡದಾಗುತ್ತೆ ಸ್ವಲ್ಪ ಇದು. ಎಸ್, ಆಯ್ಕೆ ಡಿ 756 ಇದೆಯಲ್ಲ. ಎಸ್, 756 ವಿಧಗಳಲ್ಲಿ ನಾವು 7 ಜನ ಗಂಡ್ಮಕ್ಕಳು 6 ಜನ ಸ್ತ್ರೀಯರಿಂದ 5 ಜನ ಕಮಿಟಿಯಲ್ಲಿರುವಂತೆ ಕನಿಷ್ಠ 3 ಪುರುಷನೊಳಗೊಂಡ 756 ವಿಧಗಳಲ್ಲಿ ನಾವು ಕಮಿಟಿಗಳನ್ನು ರಚನೆ ಮಾಡಬಹುದು. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 7. 6 ಗಂಟೆಗಳು ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ ಮತ್ತು ಕ್ರಮವಾಗಿ 2, 4, 6, 8, 10 ಮತ್ತು 12 ಸೆಕೆಂಡ್ಗಳ ಮಧ್ಯಂತರದಲ್ಲಿ ಶಬ್ದ ಮಾಡುತ್ತವೆ. 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡುತ್ತವೆ? ನೋಡಿ, 6 ಗಂಟೆಗಳಿದಾವೆ. ಇದು 2 ಸೆಕೆಂಡ್ಗೆ 1 ಸಾರಿ ಶಬ್ದ ಮಾಡುತ್ತೆ, ಇದು 4 ಸೆಕೆಂಡ್ಗೆ 1 ಸಾರಿ ಶಬ್ದ ಮಾಡುತ್ತೆ, ಇನ್ನು ಒಂದು 6 ಸೆಕೆಂಡ್ಗೆ 1 ಸಾರಿ, 8 ಸೆಕೆಂಡ್ಗೆ 1 ಸಾರಿ, 10 ಸೆಕೆಂಡ್ಗೆ 1 ಸಾರಿ, 12 ಸೆಕೆಂಡ್ಗೆ 1 ಸಾರಿ ಶಬ್ದ ಮಾಡ್ತವೆ. ಹಾಗಾದ್ರೆ 30 ನಿಮಿಷದಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡುತ್ತವೆ? ಎಲ್ಲಾ ಗಂಟೆಗಳು ಎಟ್ ಎ ಟೈಮ್ ಒಂದು ಸೌಂಡ್ ಬರುತ್ತೆ, ಒಂದು ಸೆಕೆಂಡ್ ಅಲ್ಲಿ, ಒಂದು ಟೈಮ್ ಅಲ್ಲಿ. ಅದು ಎಷ್ಟು ಸಾರಿ ಆಗುತ್ತೆ 30 ನಿಮಿಷದಲ್ಲಿ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡ್ಕೊಳ್ಬೇಕಂತಂದ್ರೆ 2, 4, 6, 8, 10, 12 ಲಸ ತೆಗೆದುಕೊಳ್ಬೇಕು. ಒಟ್ಟಿಗೆ ಶಬ್ದ ಮಾಡ್ತಕ್ಕಂಥ ಸಮಯ ಸಿಗುತ್ತೆ ನಮಗೆ. ಎಲ್ಲಾ ಗಂಟೆಗಳು ಒಟ್ಟಿಗೆ ಶಬ್ದ ಮಾಡ್ತಕ್ಕಂಥ ಸಮಯ ಸಿಗುತ್ತೆ. ಹಾಗಾದ್ರೆ 2, 4, 6, 8 ಲಸ ಎಷ್ಟಾಗುತ್ತೆ? 120 ಆಗುತ್ತೆ. ನಾನು ಡೈರೆಕ್ಟ್ ಮಾಡ್ತಾ ಹೋಗ್ತೀನಿ. 2 1 2, 2 2 4, 2 3 6, 2 4 8, 2 5 2 6. ನೆಕ್ಸ್ಟ್ ಯಾವ ಮಗ್ಗಿಲ್ ಹೋಗ್ತಾ ನೋಡ್ರಿ, 2 ಮಗ್ಗಿಲ್ ಇದು ಹೋಗುತ್ತಲ್ಲ. ಹಾಗಾದ್ರೆ 2 1 2, 3 3, 2 2 4, 5 5, 2 3 6. ನೆಕ್ಸ್ಟ್ 2 ಮಗ್ಗಿಲ್ ಯಾವಾಗಲ್ಲ, 3 ಮಗ್ಗಿಲ್ ಇದೊಂದು ಹೋಗುತ್ತಲ್ಲ. ಎಸ್, 3 1 3, ಈ 2 2, 5 5, 3 1 3. ಇಲ್ಲಿ 2 ಮತ್ತು 5 ಯಾವ ಮಗ್ಗಿಲ್ ಹೋಗಲ್ಲ, ಡೈರೆಕ್ಟ್ ಆಗಿ ಹಚ್ಕೊಂಡ್ಬಿಡ್ತೀವಿ. 5 2 10, ಇದು ಅರ್ಥ ಆಯ್ತಾ? 2 2 4, 4 3 12, 12 10 120. ಲಸ ಎಷ್ಟು ಬಂತು? 120 ಆಯ್ತಾ? ಹಾಗಾದ್ರೆ 120 ಸೆಕೆಂಡ್ಗೆ 1 ಸಾರಿ ಎಟ್ ಎ ಟೈಮ್ ಸೌಂಡ್ ಮಾಡ್ತವೆ ಅಂತ ಅರ್ಥ. ಕ್ಲಿಯರ್? 120 ಸೆಕೆಂಡ್ ಆದಾಗ ಈ ಗಂಟೆ ಇದು 6 ಗಂಟೆಗಳು ಎಟ್ ಎ ಟೈಮ್ ಡನ್ ಅಂತ ಸೌಂಡ್ ಮಾಡ್ತವೆ. ಎಲ್ಲವೂ ಎಟ್ ಎ ಟೈಮ್ ಮಾಡ್ತವೆ ಅಂತ ಅರ್ಥ. 120 ಸೆಕೆಂಡ್ಗೆ 1 ಸಾರಿ ಆದ್ರೆ 30 ನಿಮಿಷಕ್ಕೆ ಎಷ್ಟು ಸಾರಿ ಆಗುತ್ತೆ? ಹಾಗಾದ್ರೆ 30 ನಿಮಿಷಕ್ಕೆ ಅಂದ್ರೆ ಏನ್ ಮಾಡ್ಬೇಕು? ನಾವು ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ನಿಮಿಷದಲ್ಲಿ ಅದ, ಸೆಕೆಂಡ್ಗೆ ಅಂದ್ರೆ 60ರಿಂದ ಗುಣಾಕಾರ ಮಾಡ್ಕೊಳ್ತೀವಿ. ಯಾಕಂದ್ರೆ 1 ನಿಮಿಷದಲ್ಲಿ 60 ಸೆಕೆಂಡ್ಗಳು. 6 3 18, ಇವೆರಡು 0, 1800 ಸೆಕೆಂಡ್ಗಳಾದವು. ಹೌದಾ? ಹಾಗಾದ್ರೆ 120 ಸೆಕೆಂಡ್ಗೆ 1 ಸಾರಿ ಆದ್ರೆ 1800 ಸೆಕೆಂಡ್ಗೆ ಎಷ್ಟು ಆಗ್ತಾವಂತಂದಾಗ 1800ಕ್ಕೆ ನಾವು 120ರಿಂದ ಡಿವೈಡ್ ಮಾಡಬೇಕು. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 6 2 12, 6 2 12, 6 3 18, ಇದು ಒಂದು 0 30 ಆಯ್ತು. ಎಸ್, 2 1 2 15. ಎಸ್, 15 ಬಾರಿ ಬಡಿತವೆ, ಗಂಟೆ ಹೊಡಿತವೆ. ಬಟ್ ಆನ್ಸರ್ 15 ಪ್ಲಸ್ 1 ಆಗುತ್ತೆ. ಇದಕ್ಕಿನ್ನ 1 ಸಾರಿ ಬಡಿತು. ಯಾವ್ದು ಗೊತ್ತಾ? ಸ್ಟಾರ್ಟಿಂಗ್ ಮೊದಲು ಡನ್ ಅಂತ ಸೌಂಡ್ ಆದ್ಮೇಲೆ 2 ಸೆಕೆಂಡ್ಗೆ ಇದು ಬೆಳೀತೆ. ಮತ್ತೆ ಡನ್ ಅಂತ ಅಂದ್ರೆ ಮೊದಲು ಎಟ್ ಎ ಟೈಮ್ ಎಲ್ಲೇ ಹೊಡೆದಿರ್ತಾವು. ಎಲ್ಲಾ ಗಂಟೆಗಳು ಎಟ್ ಎ ಟೈಮ್ ಮೊದಲು ಹೊಡೆದ ಮೇಲೆ 2 ಸೆಕೆಂಡ್ಗೆ ಆದ್ಮೇಲೆ ಇನ್ನೊಂದು ಹೊಡಿತೆ, 4 ಸೆಕೆಂಡ್ ಆದ್ಮೇಲೆ ಇನ್ನೊಂದು ಹೊಡಿತೆ. ಅದಕ್ಕೋಸ್ಕರ ಮೊದಲು ಹೊಡೆದಿರ್ತಕ್ಕಂಥ ಒಂದು ಶಬ್ದವನ್ನ ಕೌಂಟ್ ಮಾಡ್ಕೊಂಡ್ರೆ ಟೋಟಲ್ 30 ನಿಮಿಷದಲ್ಲಿ 16 ಬಾರಿ ಗಂಟೆಗಳು ಎಟ್ ಎ ಟೈಮ್ ಸೌಂಡ್ ಮಾಡ್ತವೆ ಅಂತ ಉತ್ತರ. ಕ್ಲಿಯರ್? ಇದು ಕರೆಕ್ಟ್ ಆನ್ಸರ್ ಎಷ್ಟು? 15 ಕೂಡ ಅದ. 15 ಆನ್ಸರ್ ಅಲ್ಲ. ಯಾಕಂತಂದ್ರೆ 15 120 ಸೆಕೆಂಡ್ ಆದ್ಮೇಲಿಂದ ಬರುತ್ತೆ. ಅದು 120 ಸೆಕೆಂಡ್ ಆದ್ಮೇಲೆ 1800 ಸೆಕೆಂಡ್ ವರೆಗೂ, ಅಂದ್ರೆ 30 ನಿಮಿಷದವರೆಗೂ. ಬಟ್ ಅಲ್ಲಿ ಏನಂತ ಕ್ವಶನ್ ಕೇಳಿದರೆ ಎಟ್ ಎ ಟೈಮ್ ಇಂದಾಗ ಮೊದಲು ಪ್ರಾರಂಭದ್ದು 1 ಸರಿ ಕೂಡಿಸ್ಕೊಳ್ಬೇಕು. ಆ ಪ್ರಾರಂಭನೆ 1 ಆಗುತ್ತೆ. ಹಾಗಾದ್ರೆ 15 ಪ್ಲಸ್ 1 16 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 8. ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ 270 ಬಾಟಲಿಗಳನ್ನು ಉತ್ಪಾದಿಸಬಹುದು. ನೋಡ್ರಿ, 6 ಯಂತ್ರಗಳು 1 ನಿಮಿಷಕ್ಕೆ 6 ಯಂತ್ರಗಳಲ್ಲಿ ನೋಡ್ರಿ 6 ಯಂತ್ರಗಳು 1 ನಿಮಿಷಕ್ಕೆ 270 ಬಾಟಲಿಗಳನ್ನು ನಿರ್ಮಾಣ ಮಾಡ್ತವಂತೆ, ಉತ್ಪಾದಿಸ್ತವೆ. ಅರ್ಥ ಆಗ್ತಿದ್ದೇನೆ? ಇದು 6 ಯಂತ್ರಗಳು 1 ನಿಮಿಷಕ್ಕೆ 270 ಬಾಟ್ಲಿ. ಹಾಗಾದ್ರೆ ಒಂದು ಮಷೀನ್ 1 ನಿಮಿಷಕ್ಕೆ ಎಷ್ಟು ಬಾಟ್ಲಿ ರೆಡಿ ಆಗುತ್ತೆ?
ಈ 270ಕ್ಕೆ 6ರಿಂದ ಡಿವೈಡ್ ಮಾಡಿದ್ರೆ ಒಂದು ಮಷಿನ್ ಎಷ್ಟು ನಿರ್ಮಾಣ ಮಾಡುತ್ತೆ, ಎಷ್ಟು ಉತ್ಪಾದಿಸ ಗೊತ್ತಾಗುತ್ತೆ ನಮಗೆ. 6 1 6, 6 4 24, 3 ಉಳಿತೆ 35 ಆಗುತ್ತೆ. 6 5 30 ನೋಡ್ರಿ, 45 ಬಾಟಲಿಗಳನ್ನ ಒಂದು ಮಷೀನ್ ನಿರ್ಮಾಣ ಮಾಡುತ್ತೆ. ಒಂದು ಮಷೀನು 1 ನಿಮಿಷಕ್ಕೆ 45 ಬಾಟ್ಲಿ ಆಗ್ತವೆ. 6 ಮಷೀನ್ 6 ಯಂತ್ರಗಳು 270 ಬಾಟ್ಲಿ ರೆಡಿ ಆಗ್ತವೆ. ಇದು ಕ್ಲಿಯರ್? ಇದು ಇಲ್ಲಿವರೆಗೆ ಅರ್ಥ ಆಯ್ತಾ? ಎಸ್. ಇದೇ ದರದಲ್ಲಿ 10 ಯಂತ್ರಗಳು 4 ನಿಮಿಷದಲ್ಲಿ ಎಷ್ಟು ಬಾಟಲಿಗಳನ್ನು ಉತ್ಪತ್ತಿ ಮಾಡ್ತವೆ? ಇಲ್ಲೇ ಗೊತ್ತಾಯ್ತಲ್ಲ, 1 ನಿಮಿಷದಲ್ಲಿ ಒಂದು ಮಷೀನು 45 ಬಾಟ್ಲಿ ಅಂತಂದ್ರೆ 10 ಮಷೀನ್ಗೆ ಎಷ್ಟಾಗುತ್ತೆ ನೋಡ್ರಿ, 10 × 45 450 ಬಾಟ್ಲಿ ರೆಡಿ ಆದವು. ಎಷ್ಟಕ್ಕಿದು? 1 ನಿಮಿಷಕ್ಕೆ 450 ಬಾಟ್ಲಿ ರೆಡಿ ಆದವು. ಬಟ್ ಕ್ವಶನ್ ಕೇಳಿದ್ರೆ 4 ನಿಮಿಷಕ್ಕೆ. ಹಾಗಾದ್ರೆ 1 ನಿಮಿಷಕ್ಕೆ 450 ಆದ್ರೆ ಹಾಗಾದ್ರೆ 4 ನಿಮಿಷಕ್ಕೆ ಎಷ್ಟಾಗ್ತದೆ ನೋಡ್ರಿ, 4 0 0, 4 5 20 ಕೈಲೆ ಬಂತು 2, 4 4 16 2 18, 1800 ಬಾಟಲಿಗಳನ್ನು ಉತ್ಪತ್ತಿ ಮಾಡಬಹುದು. ಕ್ವಶನ್ ಇದೆ, ಆಯ್ಕೆಯಲ್ಲಿ ಇದನ್ನ ಎಸ್, ಆಯ್ಕೆ ಬಿ ಇಸ್ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಅದ ನೋಡ್ರಿ ಇದು. ಇದು ಅರ್ಥ ಆಗ್ತಾ ಇದನಾ? ಇಲ್ಲ ನೋಡ್ರಿ, 6 ಯಂತ್ರಗಳು 270 ಬಾಟ್ಲಿ ರೆಡಿ ಮಾಡ್ತಾವಂತೆ 1 ನಿಮಿಷಕ್ಕೆ. ಹಾಗಾದ್ರೆ 270ಕ್ಕೆ 6ರಿಂದ ಡಿವೈಡ್ ಮಾಡಿದ್ರೆ ಒಂದು ಮಷೀನ್ 45 ಬಾಟ್ಲಿ ರೆಡಿ ಮಾಡುತ್ತೆ 1 ನಿಮಿಷಕ್ಕೆ. ಒಂದು ಮಷೀನು 45 ಬಾಟ್ಲಿ ಅಂದ್ರೆ 10 ಮಷೀನು 450 ಬಾಟ್ಲಿ ರೆಡಿ ಆಗ್ತವೆ 1 ನಿಮಿಷಕ್ಕೆ. ಹಾಗಾದ್ರೆ 4 ನಿಮಿಷ ಅಂದಾಗ ಈ 450ಕ್ಕೆ 4ರಿಂದ ಡಿವೈಡ್ ಮಾಡಿದ್ರೆ 1800 ಬಾಟ್ಲಿ ರೆಡಿ ಆಗ್ತವೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 9. ಚೌಕ ಬದಿಯನ್ನ ಅಳೆಯುವಾಗ 2% ಹೆಚ್ಚಿನ ದೋಷವನ್ನ ಮಾಡಲಾಯಿತು. ಹಾಗಾದ್ರೆ ಚದರದ ಲೆಕ್ಕಾಚಾರವನ್ನ ಪ್ರದೇಶದಲ್ಲಿನ ದೋಷದ ಶೇಕಡವಾರು ಎಷ್ಟು? ನೋಡ್ರಿ, ಸುಮಾರು ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ನಿ. ಇದನ್ನ ತುಂಬಾ ಕಡಿಮೆ ಆಗ್ತಕ್ಕಂಥದ್ದು, ಹೆಚ್ಚಾಗ್ತಕ್ಕ, ಇಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಕೊಟ್ಟಿದ್ದಾರೆ. ಶೇಕಡವಾರು ದೋಷವನ್ನ ಕಂಡುಹಿಡಿಬೇಕು ನಾವು. ಹೆಚ್ಚಾಗಿರ್ತಕ್ಕಂಥದ್ದು ಎಷ್ಟು ಅಂತೇಳಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಫಾರ್ಮುಲಾ ಕೂಡ ಹೇಳಿದ್ದೆ ನಾನು. A+B + AB / 100. ಈ ಫಾರ್ಮುಲಾದಿಂದ ಸಿಂಪಲ್ ಆಗಿ ಉದ್ದರ ಕೊಡ್ಲಿ ಅಗಲರ ಕೊಡ್ಲಿ, ಇಲ್ಲಿ ಉದ್ದ ಅಗಲ ಒಂದೇ ಇರುತ್ತೆ. ಯಾಕಂದ್ರೆ ಚೌಕದ ಬದಿಗಳಂತ ಹೇಳಿದರೆ ಉದ್ದ ಅಗಲ ಒಂದೇ ಇರುತ್ತೆ. ಎಷ್ಟು ವ್ಯತ್ಯಾಸ ಆಗಿದೆ ಅದನ್ನ ಅಷ್ಟು ಹಚ್ಕೊಳ್ಬೇಕು. ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರನ್ನೆಲ್ಲ. ಇಲ್ಲೇ 2% ಒಂದು ಬದಿ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ 2%, ಹೌದಾ? ಹೆಚ್ಚಾಗಿದೆ ಅಂದಾಗ ಪ್ಲಸ್, ಕಡಿಮೆ ಆಯ್ತು ಅಂದ್ರೆ ಮೈನಸ್. ಇಲ್ಲಿ ಹೆಚ್ಚು ಅಂತ ಬಂದ ಮೇಲೆ ಪ್ಲಸ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಎ ಇದ್ದಲ್ಲಿ 2 ಪ್ಲಸ್, ಇಲ್ಲಿ ಎ ಇದ್ದಲ್ಲಿ ಈ ಕಡೆ ಬದಿಗೂ 2. ಇಲ್ಲಿ ನೋಡ್ರಿ, ಇದೊಂದು ಚೌಕ, ಈ ಕಡೆ 2 ಜಾಸ್ತಿ ಆಗಿದಂತೆ, ನೆಕ್ಸ್ಟ್ ಈ ಕಡೆ 2 ಜಾಸ್ತಿ ಆಗಿದೆ ಅಂದ್ರೆ ಉದ್ದದಲ್ಲಿನೂ 2 ಜಾಸ್ತಿ ಆಗ್ಯದ, ಅಗಲದಲ್ಲಿನೂ 2 ಜಾಸ್ತಿ ಆಗಿದೆ ಅಂದಾಗ ಅದರದ್ದು ಅಳತೆ ಈ ರೀತಿ ಆಗುತ್ತೆ. ನೋಡ್ರಿ, ಇದು ಮೊದಲು ಇರ್ತಕ್ಕಂಥದ್ದು, ಆಮೇಲೆ ದೋಷ ಆದಾಗ ಇಷ್ಟು ಇರ್ತಕ್ಕಂಥದ್ದು, ಹೌದಾ? ಅದ್ರ ಮುಖಾಂತರ ನಾನು ಎಲ್ಲ ನೋಡಿ, ಬೇಕಾದ್ರೆ ಯಾರು ನೋಡಿಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ನೋಡ್ಕೊಳ್ಬಹುದು. ಆಕೃತಿಗಳು ಅಂತೇಳಿ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಕೂಡ ನೋಡ್ಕೊಳ್ಬಹುದು. ಎಸ್. ಈಗ ನೋಡಿ, ಎ ಇದ್ದಲ್ಲಿ 2, ಬಿ ಇದ್ದಲ್ಲಿ ಕೂಡ 2 ಪ್ಲಸ್ ಎ × ಬಿ ಅಂತಂದ್ರೆ 2 × 2 / 100. ಕ್ಲಿಯರಾ? ಎಸ್. 2 1 2, 2 50, 2 1 2, 2 25, 1/25 ಆಯ್ತು. ಇಲ್ಲಿ ನೋಡ್ರಿ, 2 1 2 ಎಷ್ಟಾಗುತ್ತೆ? 2 2 4 ಆಯ್ತು. ಇದನ್ನ ಕೂಡಿಸ್ಲಿಕ್ಕೆ ಬರಲ್ಲ, ಯಾಕಂದ್ರೆ /25 ಅದ, ಪ್ಲಸ್ 1/25. ಈಗ ನೋಡ್ರಿ, ಈಗ ಕೂಡಿಸ್ಬೇಕು ಇದನ್ನ. 4 + 1/25 ಅದ, ಇದ್ರ ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಈಗ ಭಿನ್ನ ರಾಶಿಗಳ ಸಂಕಲನ 25 ಮತ್ತು 1 ಲಸ ಎಷ್ಟಾಗುತ್ತೆ? 25 ಆಗುತ್ತೆ. 1 25 25, 25 1 25. ಈಗ 25 4 100 ಆಗುತ್ತೆ, ಪ್ಲಸ್ 1 1 1 ಆಗುತ್ತೆ. ಈಗ ನೋಡ್ರಿ, 100 + 1 101, ಸಾರಿ 110 ಹಚ್ಚಿದ್ದೀನಿ, 101, 100 + 1 101 / 25. ಎಸ್, ಇಷ್ಟು ಶೇಕಡ ಕರೆಕ್ಟ್ ಉತ್ತರ. 100 / 101 / 25 ಶೇಕಡ ಇಸ್ ರೈಟ್ ಆನ್ಸರ್. ಬಟ್ ಆಯ್ಕೆಯಲ್ಲಿ ಇಲ್ಲ. ಈಗ ಏನ್ ಮಾಡ್ಬೇಕು ನಾವು? 101ಕ್ಕೆ 25ರಿಂದ ಡಿವೈಡ್ ಮಾಡಬೇಕು. ಎಸ್, 25 ಅಂದ್ರೆ 25 ಆಯ್ತಾ? 25 ಅಂದ್ರೆ 25. ಇಲ್ಲಿ 101 ಅದ, 25 4 100, ಹೌದಾ? ಇಲ್ಲಿ 101 ಅದ, 100 ಹೋಯ್ತು. ಎಷ್ಟು ಉಳಿತು? 1 ಉಳಿತು, 1 ಉಳಿತು. ಇಲ್ಲಿ ಪಾಯಿಂಟ್ ಕೊಟ್ಟು 0 ಕೊಟ್ಟಿವಿ, 10 ಆಯ್ತು. 25 ಮೇಲೆ 10 ಬರ್ತೇನೋ? ಇಲ್ಲ, ಮತ್ತೆ ಒಂದು 0 ಕೊಡ್ಬೇಕಾದ್ರೆ ಇಲ್ಲೇ ಭಾಗಲಬ್ಧದಲ್ಲಿ ಒಂದು 0 ಕೊಟ್ಟು ಇಲ್ಲಿ ಒಂದು 0 ಹಚ್ಕೊಳ್ಬೇಕು. ಇವಾಗ ಎಷ್ಟಾಗುತ್ತೆ? 100 ಆಗುತ್ತೆ. ಅದೇ 25 ಎಷ್ಟೆಲ್ಲ 100, 25 4 100. ಹಾಗಾದ್ರೆ 4.04% ದೋಷ ಆಯ್ತು.
ಹೆಚ್ಚಿನ ದೋಷ ಎಷ್ಟಾಯ್ತು? 4.04 ಹಾಕಿಲ್ಲಿದೆನಾ? ಎಸ್, ಆಯ್ಕೆ ಡಿ ಇಸ್ ರೈಟ್ ಆನ್ಸರ್. 4.04 4.04% ಅಲ್ಲಿ ಏನಾಗುತ್ತೆ? ದೋಷ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 10. ಎ ಮತ್ತು ಬಿ ಎರಡು ಪರೀಕ್ಷಾ ಕೊಠಡಿಗಳು 10 ವಿದ್ಯಾರ್ಥಿಗಳನ್ನ ಎ ದಿಂದ ಬಿ ಗೆ ಕಳಿಸಿದ್ರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗುತ್ತದೆ. 20 ವಿದ್ಯಾರ್ಥಿಗಳಿಂದ ಬಿ ಇಂದ ಎ ಗೆ ಕಳಿಸಿದರೆ ಎ ಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಬಿ ಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣ ಆಗುತ್ತೆ. ದ್ವಿಗುಣವಾಗುತ್ತದೆ. ಹಾಗಾದ್ರೆ ಎ ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ನೋಡ್ರಿ, ಈ ಒಂದು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಆಲ್ಮೋಸ್ಟ್ ಒಂದು ಕ್ವಶನ್ ಅನ್ನು ಹೊರತುಪಡಿಸಿ ಎಲ್ಲಾ ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಈಗಾಗಲೇ ಬಂತಲ್ಲ, ಒಂದು ಧನಾತ್ಮಕ ಸಂಖ್ಯೆಗೆ 17 ಸೇರಿಸಿದ್ರೆ ಅದು 60 ಪಟ್ಟಕ್ಕೆ ಸಮ ಆಗುತ್ತೆ. ಅದೊಂದು ಕ್ವಶನ್ ಆ ತರ ಬಿಡಿಸಿಲ್ಲ. ಉಳಿದಿರತಕ್ಕಂಥ ಎಲ್ಲ 13 ಕ್ವಶನ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಎ ಮತ್ತು ಬಿ ಅಂತಕ್ಕಂಥ ಎರಡು ತರಗತಿಗಳಿದಾವೆ. ಇಲ್ಲೇ ಎಕ್ಸ್ ಅಂತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಇಲ್ಲಿ ವಾಯ್ ಅಂತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಎಕ್ಸ್ ವಿದ್ಯಾರ್ಥಿಗಳಿದ್ದಾರೆ, ಇಲ್ಲಿ ವಾಯ್ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿರ್ತಕ್ಕಂಥ 10 ವಿದ್ಯಾರ್ಥಿಗಳನ್ನ ಈ ಕಡೆ ತೆಗೆದ್ರೆ ಅಂದ್ರೆ -10 ಆಗುತ್ತೆ. ಈ ಕಡೆ ಹೋಗಿ 10 ವಿದ್ಯಾರ್ಥಿಗಳು ಇಲ್ಲಿ ಏನತ್ತಾರೆ? ಪ್ಲಸ್ ಆಗ್ತಾರೆ. ಅವಾಗ ಏನಾಗುತ್ತಂತೆ? ಇವೆರಡು ಸಮ ಆಗುತ್ತಂತೆ. ಹೌದಾ? ಇಲ್ಲಿರ್ತಕ್ಕಂಥ 10 ವಿದ್ಯಾರ್ಥಿಗಳನ್ನ ಈ ಕಡೆ ಹಾಕಿದ್ರೆ ಬಿ ಮತ್ತು ಎ ದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಏನಂತ ಈಕ್ವಲ್ ಆಗುತ್ತಂತೆ. ಅಥವಾ ವಾಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 20 ವಿದ್ಯಾರ್ಥಿ 20 ಅಲ್ಲ 10. ಹೌದಾ? ಇಲ್ಲಿ 10 ಮೈನಸ್ ಆದ್ರೆ ಇಲ್ಲಿ ಬಂದು 10 ಪ್ಲಸ್ ಆಗ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಇರ್ತಕ್ಕಂಥ 20 ವಿದ್ಯಾರ್ಥಿಗಳನ್ನ ಇವರಿಗೆ ತಂದು ಹಾಕಿದ್ರೆ x+20. ಹೌದಾ? 20 ವಿದ್ಯಾರ್ಥಿಗಳು ಇಲ್ಲಿ ಇರ್ತಕ್ಕ ಮೈನಸ್ ಆಗಿ ಈ ಕಡೆ ಬಂದ್ರೆ ಏನಾಗುತ್ತಂತೆ? ಅವಾಗ ಎಷ್ಟಾಗುತ್ತಂತೆ? ಇದರ 2ರಷ್ಟು ಆಗ್ತಾರಂತೆ ಈ ವಿದ್ಯಾರ್ಥಿಗಳು. ಕ್ಲಿಯರ್ ಆಯ್ತಾ? ಇದು ಅವ್ರು ಏನ್ ಕ್ವಶನ್ ಕೊಟ್ಟಿದ್ರೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಎ ತರಗತಿ ಇರತಕ್ಕಂಥ 10 ವಿದ್ಯಾರ್ಥಿ ಬಿ ತರಗತಿ ಕಳಿಸಿದ್ರೆ ಸಮ ಆಗುತ್ತೆ. ಅಥವಾ ಬಿ ತರಗತಿ ಇರತಕ್ಕಂಥ 20 ವಿದ್ಯಾರ್ಥಿಗಳನ್ನ ಎ ತರಗತಿ ಕಳಿಸಿದ್ರೆ ಇದರ 2ರಷ್ಟು ಎ ತರಗತಿಯಲ್ಲಿ ಆಗುತ್ತಂತೆ. ಇದರ 2ರಷ್ಟು. ಕ್ಲಿಯರ್ ಆಯ್ತಾ? ಇದು ಎಸ್, ಕ್ಲಿಯರ್ ಆಯ್ತಾ? ಇದು ಎಸ್. ಈಗ ನೋಡ್ರಿ, ಇದು ಒಂದು ತೆಗೆದುಕೊಳ್ತೀನಿ ನಾನು. x+10 = ಒಂದು ಸಿಗ್ತದೆ ನಮಗೆ ಇಲ್ಲಿ. x-10 = y+10. ಹೌದಾ? ಎಸ್. ಇದನ್ನ ನೋಡ್ರಿ, x = y+10. ಈ -10 ಈಜ್ಕೊಂಡು ಈ ಕಡೆ ಹೋದ್ರೆ +10 ಆಯ್ತು. ಹಾಗಾದ್ರೆ x = y+20. ಇದೊಂದು ಸಮೀಕರಣ. ಹೌದಾ? ಏನು ಚೇಂಜಸ್ ಮಾಡಿಲ್ಲ ನಾನು. ಈಜಾಗಿ ಇದು ಯಾವ ರೀತಿ ಇದ್ರೆ ಅದೇ ರೀತಿ ಹಚ್ಕೊಂಡಿದ್ದೀನಿ. ಕ್ಲಿಯರ್ ಇದು? ಎಸ್. ಸೆಕೆಂಡ್ ಸ್ಟೆಪ್ಗೆ ಬರ್ತೀನಿ. x+20 = 2y-20 ಈ ಸಮೀಕರಣ ತೆಗೆದುಕೊಳ್ತೀನಿ ನಾನು ಇಲ್ಲಿ. ಹೌದಾ? ಇಲ್ಲಿ ಏನದ? x+20 = 2 × y 2y -2 × 20 40. ಹೌದಾ? ಎಸ್. ಈಗ ಇಲ್ಲಿ ನೋಡ್ರಿ, ಎಕ್ಸ್ ಅಂತ ಐತಿ. ಇಲ್ಲಿ ಎಕ್ಸ್ ಇದ್ದಲ್ಲಿ x = y+20 ಅಂತ ಇಲ್ಲಿ ಬಂದ್ಬಿಟ್ಟದ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಎಕ್ಸ್ ಇದ್ದಲ್ಲಿ y+20 ಹಚ್ಕೊಳ್ಬೇಕು. ಎಕ್ಸ್ ಇದೆಲ್ಲ ಇದ್ರ ಜಾಗದಲ್ಲಿ ಏನ್ ಹಚ್ಕೊಳ್ಬೇಕು? y+20. ನೋಡ್ರಿ, ಎಕ್ಸ್ ಜಾಗದಲ್ಲಿ ಇದ್ರ ಹಚ್ಕೊಂಡ್ವಿ. ಮುಂದೆ ಪ್ಲಸ್ ಇದೆ, ಪ್ಲಸ್ ಈ 20ಗೆ ಈ 20. ಕನ್ಫ್ಯೂಷನ್ ಆಗಬೇಡಿ. y+20 ಹೆಂಗ್ ಬಂತು? ಎಕ್ಸ್ ವ್ಯಾಲ್ಯೂ y+20 ಅಂತ ಬಂದದ. ಎಕ್ಸ್ ಇದ್ದಲ್ಲಿ y+20 ಹಚ್ಕೊಂಡ್ವಿ ಅಷ್ಟೇ. = 2y - 40. ಹೌದಾ? ಎಸ್. ಈಗ ಮಾಡಬೇಕು, ಈ y ಅನ್ನ = ನಾ ಕಡೆ ಒಯ್ಬೇಕು. = ಈ ಕಡೆ ತರ್ಲಿಕ್ಕೆ ಈ y ಬರುತ್ತೆ. ಬಟ್ ಇದು 2y ಏನಾಗುತ್ತೆ? -2y ಬಿಡುತ್ತೆ. ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಬಂದ್ರೆ ಲೆಕ್ಕ ಮಾಡ್ಲಿಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಇದನ್ನೇ ಮಾಡ್ತೀನಿ. ಈ y ಅನ್ನ ಈ ಕಡೆ ಒಯ್ತೀನಿ. ಈ -40ನ ಈ ಕಡೆ ತರ್ತೀನಿ. = ಇಲ್ಲಿ ನೋಡ್ರಿ, 20 ಎಷ್ಟಾಗುತ್ತೆ? 40 ಆಗುತ್ತೆ. ಹೌದಾ? 20 40. ಈ -40 = ಈ ಕಡೆ ಬಂದ್ರೆ +40 ಆಯ್ತು. ಹೌದಾ? 20 40. ಈ -40 ಈ ಕಡೆ ಬಂದ್ರೆ +40 = ಇಲ್ಲ 2y. ಈ +y = ಈ ಕಡೆ -y. ನಿಮಗೆ ಮೈನಸ್ ಬಂದ್ಬಿಡುತ್ತೆ. -++ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಈ ತರ ಮಾಡ್ತಿದ್ರೆ ಅಷ್ಟೇ. ಈಗ ನೋಡ್ರಿ, ಈ 40 ಎಷ್ಟಾಯ್ತು? 80 ಆಯ್ತು. y ದಲ್ಲಿ 2y ದಲ್ಲಿ y ಹೋದ್ರೆ ಎಷ್ಟಾಯ್ತು? y ಆಯ್ತು. ಹಾಗಾದ್ರೆ ಒಂದು y ಉಳಿತು. ಹಾಗಾದ್ರೆ y = 80. ನೋಡ್ರಿ, ನಮಗೆ ಸಿಕ್ಬಿಡ್ತು. ಅಂದ್ರೆ y = 80 ಅಂತಂದ್ರೆ ಈ ತರಗತಿಯಲ್ಲಿ 80 ಜನ ವಿದ್ಯಾರ್ಥಿಗಳು ಇದ್ದಾರೆ. ಹಾಗಾದ್ರೆ ಇಲ್ಲಿ ಎಷ್ಟು ಜನ ಇದ್ದಾರೆ?
ಇಲ್ಲಿ ಎಷ್ಟು ಜನ ಇದ್ದಾರೆ? ಇಲ್ಲಿ ಈಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 20, ವೈ ಇಸ್ ಈಕ್ವಲ್ ಟು 80, ವೈ ಇಸ್ ಈಕ್ವಲ್ ಟು 8 ಹಚ್ಕೊಂಡ್ಬಿಡ್ರಿ. ಇಲ್ಲಿ 71, 21, 80 ಎಷ್ಟು ಇರ್ತವೆ? ಇಲ್ಲಿ 100 ಜನ ಇರ್ತಾರೆ ನೋಡ್ರಿ. ಎಕ್ಸ್ ಅಲ್ಲಿ ಎಷ್ಟು ಜನ? 100 ಜನ. ವೈ ಪ್ಲಸ್ 20, ವೈ ಇಸ್ ಈಕ್ವಲ್ ಟು 80, ವೈ ಇಸ್ ಈಕ್ವಲ್ ಟು 80 ಅಂದಾಗ 81, 20 ಎಷ್ಟು ಆಗ್ತದೆ? 100 ಜನ. ಇದು ಎ ತರಗತಿಯಲ್ಲಿ ಆಯ್ತು, 80 ಜನ ಬಿ ತರಗತಿಯಲ್ಲಿ ಆಯ್ತು. ಎಸ್, ನಾವು ಮಾಡಿದ್ ಸರಿ ಅಂತ ನೋಡೋಣ ಇವಾಗ. ಎಸ್, 10 ಜನ ಈ ಕಡೆ ಹೋದ್ರೆ ಅಂತ ಇಟ್ಕೊಳ್ರಿ, -10 ಎಷ್ಟಾಗ್ತಾರಲ್ಲ? 90 ಜನ ಆಗ್ತಾರೆ. ಆ 10 ಜನ ಈ ಕಡೆ ಬಂದ್ರೆ ಏನಾಗ್ತಾರೆ? +10 ಆಗ್ತಾರೆ. ಸಮ ಆಯ್ತಾ? ಇದು 99 ಸಮ ಆಯ್ತಾ? ಹೌದಾ? ಎಸ್, 20 ಜನ ಈ ಕಡೆ ಹೋಗ್ತಾರಂತೆ. 20 ಜನ ಅಂತ -20 ಎಷ್ಟಾಗುತ್ತೆ? 60 ಆಗುತ್ತೆ. ಆ 20 ಜನ ಇಲ್ಲಿ 100 ಇದಾರಲ್ಲ, ಇವ್ರಿಗೆ ಬಂದು ಯಾರಾದ್ರೆ ಎಷ್ಟಾಗ್ತಾರೆ? 120 ಜನ ಆಗ್ತಾರೆ ನೋಡ್ರಿ. ಇದರ 2 ಪಟ್ಟು ಆಯ್ತಾ? ಎಸ್, ಇಷ್ಟು ಈಸಿಯಾಗಿ ಲೆಕ್ಕಗಳನ್ನ ಮಾಡ್ಕೊಳ್ಬೇಕು. ಕ್ಲಿಯರ್? ಎಸ್, ತುಂಬಾ ಈಸಿ ಆಗಿರುತ್ತೆ. ಇದನ್ನು ಕೂಡ ನಾನು ಈಗಾಗಲೇ ಬಿಡಿಸಿದ್ದೀನಿ, ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 11. ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತವು 3:11 ಆಗಿದ್ದು 66 ಪೊಲೀಸರು ಇದ್ದರೆ ನಗರದಲ್ಲಿ ಎಷ್ಟು ನಾಗರಿಕರು ಇದ್ದಾರೆ? ನೋಡ್ರಿ, ಪೊಲೀಸರ ಮತ್ತು ನಾಗರಿಕರ ಅನುಪಾತ 3:11 ಅಂದ್ರೆ 11 ನಾಗರಿಕರಿಗೆ 3 ಪೊಲೀಸರು. ಒಂದು ವೇಳೆ ಆ ಸ್ಟೇಷನ್ ಅಲ್ಲಿ 66 ಜನ ಪೊಲೀಸರು ಇದ್ರೆ ನಾಗರಿಕರು ಎಷ್ಟಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಎಷ್ಟು ಈಸಿ ಅಲ್ಲ? ಎಸ್, 3 ಎಷ್ಟಲ್ಲಿ 66, 3 2 6, 3 2 6, ಹಂಗಂದ್ರೆ 22 3 66 ಆಯ್ತು. ಕ್ಲಿಯರ್ ಇದು? ಅದೇ 22ಕ್ಕೆ ನಾವು 11ಕ್ಕೆ ಗುಣಾಕಾರ ಮಾಡಿದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಸಿಕ್ಕಿಬಿಡುತ್ತೆ. ಅದುವೇ ಉತ್ತರ. 11 2 22ಕ್ಕೆ 2 ಕೈಲ ಬಂತು 2, 11 2 22 1 2 24. ಹಾಗಾದ್ರೆ ಅಲ್ಲಿರ್ತಕ್ಕಂಥ ನಾಗರಿಕರ ಸಂಖ್ಯೆ ಎಷ್ಟು? 242 ಇಸ್ ರೈಟ್ ಆನ್ಸರ್. ಆಯ್ಕೆಲ್ಲಿದೆನಾ? ಎಸ್, ಆಯ್ಕೆ ಬಿ ಇಸ್ ರೈಟ್ ಆನ್ಸರ್. ಸಿಂಪಲ್ ಅದ ನೋಡಿ ಸ್ನೇಹಿತರೆ, ಎಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬಹುದು ಇಂಥ ಲೆಕ್ಕಗಳನ್ನ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 12. ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತೆ, ಪ್ರತಿ 1 ನಿಮಿಷಕ್ಕೆ ಡಬಲ್ ಆಗುತ್ತೆ. ಕಪ್ಪನ್ನು ತುಂಬಲು 72 ನಿಮಿಷಗಳನ್ನು ತೆಗೆದುಕೊಂಡರೆ ಕಪ್ಪನ ಕಾಲು ಭಾಗವನ್ನ ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ? ನೋಡ್ರಿ, ಈ ಕ್ವಶನ್ ಕೂಡ ಬಿಡಿಸಿದ್ದೀನಿ ನಾನು. ಒಂದು ಕಪ್ ಇದೆ ಅಂತ ಇಟ್ಕೊಳ್ರಿ, ಈ ರೀತಿ ಕಪ್, ಹೌದಾ? ಈ ರೀತಿ ಕಪ್ ಅದ. ಈ ಕಂಪ್ಲೀಟ್ ಕಪ್ ತುಂಬಲಿಕ್ಕೆ 72 ನಿಮಿಷ ತಾನೆ? ಎಸ್, ನಿಮಿಷ ಇದೆ. ಪ್ರತಿ ನಿಮಿಷಕ್ಕೆ ಡಬಲ್ ಆಗುತ್ತಂತೆ, ಪ್ರತಿ ನಿಮಿಷಕ್ಕೆ ಡಬಲ್. ಇಲ್ಲ ನೋಡ್ರಿ, ಪೂರ್ತಿ ತುಂಬಲಿಕ್ಕೆ 72 ನಿಮಿಷ ತೆಗೆದುಕೊಂಡ್ರೆ ಅರ್ಧ ತುಂಬಲಿಕ್ಕೆ ಎಷ್ಟು ನಿಮಿಷ ತೆಗೆದುಕೊಂಡಿರುತ್ತೆ? 71 ನಿಮಿಷ ತೆಗೆದುಕೊಂಡಿರುತ್ತೆ. ನೆಕ್ಸ್ಟ್ ನಿಮಿಷಕ್ಕೆ ಡಬಲ್ ಆಗಿರುತ್ತೆ, ಹೌದಾ? 70 ನಿಮಿಷಕ್ಕೆ ಅರ್ಧ ತುಂಬಿರುತ್ತೆ, 72 ನಿಮಿಷಕ್ಕೆ ಪೂರ್ತಿ ಆಗಿರುತ್ತೆ, ಯಾಕಂದ್ರೆ ಡಬಲ್ ಆಗಿರುತ್ತೆ. ನೆಕ್ಸ್ಟ್ ಈ ಕಾಲು ಭಾಗಕ್ಕೆ ಬರ್ಬೇಕಂತಂದ್ರೆ ಇದರ ಅರ್ಧ 70 ನಿಮಿಷದಲ್ಲಿ ಕಾಲು ಭಾಗ ತುಂಬಿರುತ್ತೆ, 71 ನಿಮಿಷದಲ್ಲಿ ನೆಕ್ಸ್ಟ್ ಇದು ಡಬಲ್ ಆಗಿರುತ್ತೆ, ನೆಕ್ಸ್ಟ್ 72 ನಿಮಿಷದಲ್ಲಿ ಕಂಪ್ಲೀಟ್ ತುಂಬಿರುತ್ತೆ. ಅವ್ರ ಕ್ವಶನ್ ಕೇಳಿದ್ದು ಕಾಲು ಭಾಗ ಕೇಳಿದರೆ ಕಾಲು ಭಾಗ ಎಷ್ಟು ನಿಮಿಷದಲ್ಲಿ? 70 ನಿಮಿಷದಲ್ಲಿ ಕಾಲು ಭಾಗ ತುಂಬಿರುತ್ತೆ. ನೋಡ್ರಿ ಎಷ್ಟು ಸಿಂಪಲ್, 1 ಸೆಕೆಂಡ್ ಒಳಗಡೆ ಸಾಕು. 70 ನಿಮಿಷದಲ್ಲಿ ಕಾಲು ಭಾಗ. ನೆಕ್ಸ್ಟ್ ಡಬಲ್ ಆದಾಗ ಏನಾಗುತ್ತೆ? ಅರ್ಧ ಆಗುತ್ತೆ 71 ನಿಮಿಷಕ್ಕೆ. ನೆಕ್ಸ್ಟ್ ಡಬಲ್ ಆದಾಗ ಏನಾಗುತ್ತೆ? ಪೂರ್ತಿ ತುಂಬುತ್ತೆ 72 ನಿಮಿಷಕ್ಕೆ. ಬಟ್ ಕಾಲು ಭಾಗ ಅಂತ ಕೇಳಿದಾಗ 70 ಮಿನಿಟ್ಸ್ ಇಸ್ ರೈಟ್ ಆನ್ಸರ್. ಕ್ಲಿಯರ್? ಆಯ್ಕೆಲಿದ್ದೀರಾ 70 ಮಿನಿಟ್ಸ್? ಎಸ್, ಆಯ್ಕೆ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 13. ರಮೇಶ್ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಓಡುತ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡುತ್ತಾನೆ. ಅವನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ನೋಡ್ರಿ, ದಿಕ್ಕುಗಳಲ್ಲಿ ಬೇರೆ ರೀತಿಯಾಗಿ ಕ್ವಶನ್ ಕೇಳಿದ್ದಾರೆ, ಹೌದಾ? ಇಲ್ಲಿ ನಮ್ಗೆ ಏನ್ ಗೊತ್ತಿರ್ಬೇಕಂತಂದ್ರೆ ಕಲಬುರಗಿಯಿಂದ ಯಾವ ದಿಕ್ಕಿನ ಕಡೆಗೆ ಹೋದ್ರೆ ಹೈದರಾಬಾದ್ ಇರುತ್ತೆ, ಅಂದ್ರೆ ಕಲಬುರಗಿಯಿಂದ ಯಾವ ದಿಕ್ಕಿಗೆ ಹೈದರಾಬಾದ್ ಇದೆ ಅದು ಗೊತ್ತಿರ್ಬೇಕು ನಮಗೆ. ಇಲ್ಲಿ ಕಲಬುರಗಿ ಅದ, ಹೈದರಾಬಾದ್ ಯಾವ ಕಡೆಗೆ ಅದ? ಈ ಕಡೆ ಅದನೋ ಏನು ಈ ಕಡೆ ಇದನೋ ಏನು ಈ ಕಡೆ ಇದನೋ ಏನು ಪೂರ್ವಕ್ಕಿದೆನೋ? ಎಸ್, ನೇರವಾಗಿ ಕಲಬುರಗಿಯಿಂದ ಹೈದರಾಬಾದ್ ಯಾವ ಕಡೆಗಿದೆ ಅಂತ ಹೇಳಿದ್ರೆ ಪೂರ್ವದ ಕಡೆಗೆ. ಇದು ಪೂರ್ವ ತಾನೆ? ನೇರವಾಗಿ ಪೂರ್ವದ ಕಡೆಗೆ ಹೈದರಾಬಾದ್ ಇದೆ, ಹೌದಾ? ಎಸ್, ನೇರವಾಗಿ ಪೂರ್ವದ ಕಡೆಗೆ ಹೈದರಾಬಾದ್ ಇದೆ. ಇಲ್ಲ ಕ್ವಶನ್ ಏನ್ ಕೇಳಿದರೆ ಕಲಬುರಗಿಯಿಂದ ನೇರ ಮಾರ್ಗವಾಗಿ ಹೈದರಾಬಾದ್ ಕಡೆಗೆ ಹೋಗ್ತಾನೆ. ಇದು ಹೈದರಾಬಾದ್, ಪೂರ್ವದ ಕಡೆಗೆ ಏನದ? ಹೈದರಾಬಾದ್ ಅದ. ಅಂದ್ರೆ ಪೂರ್ವದ ಕಡೆಗೆ ಹೋಗ್ತಾ ಇದ್ದಾನೆ. ಎಷ್ಟು ದೂರ ಹೋಗ್ತಾನೆ? 15 ಕಿಲೋಮೀಟರ್ ಹೋಗ್ತಾನೆ. 15 ಕಿಲೋಮೀಟರ್ ಹೋಗ್ತಾನೆ. ನೆಕ್ಸ್ಟ್ ಏನ್ ಮಾಡ್ತಾನಂತೆ? ಲೆಫ್ಟ್ ತಿರುಗ್ತಾನೆ. ಲೆಫ್ಟ್ ಅಂದ್ರೆ ಈ ಕಡೆ ತಿರುಗ್ತಾನೆ. ಈ ಕಡೆ ತಿರುಗಿ 10 ಕಿಲೋಮೀಟರ್ ಹೋಗ್ತಾನೆ. 10 ಕಿಲೋಮೀಟರ್ ಹೋಗ್ತಾನೆ.
ಅಲ್ಲಿದ್ದ ಮತ್ತೆ ರೈಟಿಗೆ ತಿರುಗ್ತಾನೆ. ರೈಟ್ಗೆ ಅಂದ್ರೆ ಯಾವ ದಿಕ್ಕಿನಿಂದ ಪ್ರಾರಂಭ ಆಗಿತ್ತು ಅದೇ ದಿಕ್ಕು ಬರ್ತೇವೆ. ಒಂದ್ಸರಿ ಲೆಫ್ಟ್ ಆಗಿ ರೈಟ್ ಆಗಿಬಿಟ್ರಪ್ಪ ಅಂದ್ರೆ ಮೊದಲು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ವಿ, ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ವಿ ಅದೇ ಡೈರೆಕ್ಷನ್ ಇರುತ್ತೆ ನಮಗೆ. ಎಸ್, ಈ ಕಡೆ ಎಷ್ಟು ಹೋಗ್ತಾನಂತೆ? 5 ಮೀಟರ್ ಹೋಗ್ತಾನಂತೆ, 5 ಕಿಲೋಮೀಟರ್ ಹೋಗ್ತಾನಂತೆ. ಯಾವ ಕಡೆ ಮುಖ ಮಾಡಿ ಹೋಗ್ತಾ ಇದ್ದ ನೋಡ್ರಿಗ? ಮೊದಲು ಈ ಕಡೆ ಮುಖ ಮಾಡಿ ಹೋಗ್ತಾ ಇದ್ದ, ಆಮೇಲೆ ಡೈರೆಕ್ಷನ್ ಚೇಂಜ್ ಆಯ್ತು, ಉತ್ತರ ದಿಕ್ಕಿನ ಕಡೆಗೆ ಮುಖ ಮಾಡಿ ಹೋಗ್ತಾ ಇದ್ದ. ಈಗ ನೆಕ್ಸ್ಟ್ ರೈಟ್ ಟರ್ನ್ ಆಗಿ ಈ ಕಡೆ ಮುಖ ಮಾಡಿ ಹೋಗ್ತಾ ಇದ್ದಾನೆ. ಅದು ಯಾವ ದಿಕ್ಕು? ಪೂರ್ವ ದಿಕ್ಕಿನ ಕಡೆಗೆ, ಅದೇ ಹೈದರಾಬಾದ್ ಕಡೆಗೆ ಹೋಗ್ತಾ ಇದ್ದಾನೆ. ಹೌದಾ? ಪೂರ್ವ ದಿಕ್ಕಿನ ಕಡೆಗೆ ಅವನು ಮುಖ ಮಾಡಿ ಹೋಗ್ತಾ ಇದ್ದಾನೆ. ಆಯ್ಕೆ ಎ ಈಸ್ ರೈಟ್ ಆನ್ಸರ್. ಕ್ಲಿಯರ್? ಅವನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಏನು ಟರ್ನ್ ಆಗಿಲ್ಲ, ಅವನು 5 ಕಿಲೋಮೀಟರ್ ಹೋಗ್ತಾ ಇದ್ದಾನೆ. ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದ್ದಾನೆ? ಪೂರ್ವ ದಿಕ್ಕಿನ ಕಡೆಗೆ ಹೋಗ್ತಾ ಇದ್ದಾನೆ. ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಮತ್ತು ಕೊನೆಯ ಪ್ರಶ್ನೆ 14. ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅದು 2 ಗಂಟೆ 45 ನಿಮಿಷಗಳಲ್ಲಿ ಎಷ್ಟು ದೂರ ಪ್ರಯಾಣಿಸುತ್ತದೆ? ನೋಡ್ರಿ, 60 ಕಿಲೋಮೀಟರ್ ಪರ್ ಅವರ್ 2 ಗಂಟೆ 45 ನಿಮಿಷದಲ್ಲಿ ಎಷ್ಟು ದೂರ ಹೋಗುತ್ತೆ? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್. ಲೆಕ್ಕಾಚಾರ ಮಾಡ್ಬೋದು. ಎಸ್, ಅದನ್ನು ಬೇಡ, ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ನಾವು. ಇಲ್ಲಿ ನೋಡ್ರಿ, ಒಂದು ಗಂಟೆಗೆ 60 ಕಿಲೋಮೀಟರ್. ಒಂದು ಗಂಟೆಗೆ 60 ಕಿಲೋಮೀಟರ್ ಅಂದ್ರೆ ಗಂಟೆ ಅಂದ್ರೆ ಎಷ್ಟು ನಿಮಿಷ? 60 ನಿಮಿಷ. 60 ನಿಮಿಷದಲ್ಲಿ 60 ಕಿಲೋಮೀಟರ್ ಹೋಗುತ್ತೆ. ಹೌದು ತಾನೆ? ಹಾಗಾದ್ರೆ 2 ಗಂಟೆ 45 ನಿಮಿಷದಲ್ಲಿ 2 ಗಂಟೆ 45 ನಿಮಿಷದ ಎಷ್ಟು ನಿಮಿಷ ಆಗುತ್ತೆ ನೋಡ್ರಿ? 2 ಗಂಟೆಗೆ 120 ನಿಮಿಷ, 45 ನಿಮಿಷ ಮತ್ತೆ ಮೇಲೆ ಟೋಟಲ್ ಎಷ್ಟಾಗುತ್ತೆ? 165 ನಿಮಿಷ ಆಗುತ್ತೆ. ನೋಡ್ರಿ, 60 ನಿಮಿಷಕ್ಕೆ 60 ಕಿಲೋಮೀಟರ್ ಹೋದ್ರೆ 165 ನಿಮಿಷದಲ್ಲಿ ಅಷ್ಟೇ ಹೋಗುತ್ತೆ. 165 ಕಿಲೋಮೀಟರ್. 165 ಕಿಲೋಮೀಟರ್. ಎಷ್ಟು ಸಿಂಪಲ್ ಮಾಡ್ಬೋದು ನೋಡ್ರಿ ನಾವು. 60 ನಿಮಿಷಕ್ಕೆ 60 ಕಿಲೋಮೀಟರ್, 165 ನಿಮಿಷಕ್ಕೆ 165 ಕಿಲೋಮೀಟರ್. ಸಿಂಪಲ್. ಆಯ್ಕೆಯಲ್ಲಿ ಇದೆನಾ? ಎಸ್, ಆಯ್ಕೆ ಸಿ ಇಸ್ ರೈಟ್ ಆನ್ಸರ್. 1 ನಿಮಿಷಕ್ಕೆ 1 ಕಿಲೋಮೀಟರ್, 165 ನಿಮಿಷಕ್ಕೆ 100 ಕಿಲೋಮೀಟರ್. ಸಿಂಪಲ್. ಎಷ್ಟು ಈಸಿ ಮಾಡ್ಕೊಳ್ಬಹುದು ಗೊತ್ತಾ ನಾವು? ಇದಕ್ಕೆಲ್ಲರೂ ಸರಿ ಮಾಡಿದ್ರ? ಎಸ್, ಇಲ್ಲಿವರೆಗೂ ನೋಡಿರ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ಬಂದಿರತಕ್ಕಂಥ 14 ಕ್ವಶನ್ಗಳಲ್ಲಿ ಎಷ್ಟಕ್ಕೆ ರೈಟ್ ಮಾಡಿದೀರಾ? ಯಾವುದು ಮುಜುಗರ ಬೇಡ. ನೀವು ಎಷ್ಟು ರೈಟ್ ಮಾಡಿದ್ರೆ ಕರೆಕ್ಟ್ ಆಗಿ ಹೇಳ್ಬೇಕು, ಕಮೆಂಟ್ ಮಾಡಬೇಕು. ಹೌದಾ? ಸುಮ್ಮನೆ 14 ಮಾಡಿದೀವಿ ಸರ್, ಇಲ್ಲ 14 ನಾನು ಒಂದೇ ರೇಟ್ ಮಾಡಿದ್ರೆ ಆ ತರ ಬೇಡ. ನಿಮ್ಮ ಪ್ರಾಮಾಣಿಕತೆಯಿಂದ ಇಲ್ಲಿ ಏನೂ ಇದು ಮಾಡ್ತಾ ಇಲ್ಲ. ನೀವು ಕರೆಕ್ಟ್ ಆಗಿ ನಾನು 100ಕ್ಕೆ 100 ಅದಕ್ಕೆ ಕೇಳ್ತಾ ಇಲ್ಲ, ನಾನು ಕೇವಲ 14ಕ್ಕೆ ಕೇಳ್ತಾ ಇದ್ದೀನಿ. ಹೌದಾ? ಈ ಮೆಂಟಲ್ ಎಬಿಲಿಟಿ ಕ್ವಶನ್ಗಳಲ್ಲಿ ನೀವು ಎಷ್ಟು ಕರೆಕ್ಟ್ ಮಾಡಿದ್ರೆ ಅಷ್ಟು ನಾನು ಕಮೆಂಟ್ ಮಾಡ್ರಿ. ಯಾರು ನೋಡಿರ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ಕಮೆಂಟ್ ಮಾಡಿದ್ರೆ ನನಗೆ ಎಸ್ ನೋಡ್ತಾ ಇದ್ದೀರಾ, ತರಗತಿ ನೋಡ್ತಾ ಇದ್ದೀರಾ ಅಂತಕ್ಕಂಥ ಭಾವನೆ ನನ್ನಲ್ಲಿ ಬರುತ್ತೆ. ಇನ್ನೂ ಹೆಚ್ಚಿನ ತರಗತಿ ಮಾಡ್ಲಿಕ್ಕೆ ನನಗೆ ಉತ್ತೇಜನ ಕೊಟ್ಟಂಗಾಗುತ್ತೆ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ಒಂದು ತರಗತಿಯನ್ನು ನೋಡಿರ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದವನ್ನ ಹೇಳೋದ್ರ ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.